ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಒಂದು ವರ್ಣಮಾಲಾ ಪತ್ರಿಕೆಯನ್ನು ಅವರಿಗೆ PSS ಎಲ್ಲ ಪ್ರಮುಖ ಮಾಸ್ಟರ್ಗಳಿಗೆ ವಂದಿಸುತ್ತಾ ವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದ ದೇವತೆಗಳನ್ನು ಅಕ್ಷರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳೆಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ಸ್ ಮೋಕ್ಷಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯ ಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನು ಇನ್ನೇನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಶ್ರೀ ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆಯು, ಸುಂದರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನು ಈ ಧ್ಯಾನ ಈ ಯಜ್ಞಕ್ಕೆ ಏನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಭಾವನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನು ಆವಾಹನೆಯನ್ನು ಮಾಡ್ತಾ ಅವರೆಲ್ಲರೂ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ಇಲ್ಲ ನಾವು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾವು ಈಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ಅಂದ್ರೆ ಒಬ್ಬ ಸಾಧಕ ಜೀವ ಆ ಸಾಧನೆಯ ಮಾರ್ಗದಲ್ಲಿ ತಾನು ಹೇಗೆ ಸಾಧನೆಯನ್ನ ಮಾಡ್ತಾನೆ ಅನ್ನೋದನ್ನ ತಾನು ವಿಸ್ತಾರವಾಗಿ ತಿಳಿಸಿದ. ವಿಸ್ತಾರವಾಗಿ ತಾನು ತಿಳಿಸ್ತಾ ಬಂದ. ತಿಳಿಸಿ ಆದ್ಮೇಲೆ ಕೊನೆಗೆ ಈಗ ಹೇಳ್ತಾ ಇದ್ದಾರೆ ನಾವು ದೇವರನ್ನ ಇವತ್ತು, ಯಾಕೆಂದ್ರೆ ನಮ್ಮಲ್ಲಿ ಬಹಳ ದೊಡ್ಡ ಇವತ್ತು ಕನ್ಫ್ಯೂಷನ್ ಇದೆ. ದೇವರು ಅಂದ್ರೆ ಯಾರು, ಅಥವಾ 16 ದೇವರಿದ್ದಾರೆ, ಅದರಲ್ಲಿ ಯಾವ ದೊಡ್ಡ ದೊಡ್ಡ ದೇವರು ಯಾರು, ಸಣ್ಣ ದೇವರು ಯಾರು, ಮಧ್ಯ ದೇವರು ಯಾರು, ಅಥವಾ ಯಾವ ದೇವರು ಶ್ರೇಷ್ಠ ಯಾವ ದೇವರು ಕನಿಷ್ಠ ಅನ್ನುವುದರಲ್ಲೇ ನಾವು ಇದ್ದೇವೆ. ಆದ್ರೆ ನಿಜವಾದ ಸತ್ಯ ಏನು ಅನ್ನುವುದನ್ನ, ಅಂದ್ರೆ ಸಂಪೂರ್ಣವಾಗಿ ದೇವರ ಜ್ಞಾನವನ್ನ, ಅಂದ್ರೆ ನಾವು ಯಾವುದೋ ಆ ಶಕ್ತಿ ಅಂತ ಇದ್ದೀವಲ್ಲ, ತತ್ ಅಂತ ಹೇಳಿ ಅದರ ಬಗ್ಗೆ ಜ್ಞಾನವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾವು ದೇವರನ್ನು ಪೂರ್ಣ ಅರಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪ್ರತಿಯೊಂದು ಜೀವನಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಅರಿವಿನ ಮಟ್ಟ ಇರ್ತದೆ. ಅಂದ್ರೆ ಅವರವರ ಕೆಪಾಸಿಟಿಗೆ ಅನುಗುಣವಾಗಿ ದೇವರನ್ನ ನಾವು ಅರ್ಥ ಮಾಡಿಕೊಳ್ಳಬಹುದೇ ಹೊರತು ಸಂಪೂರ್ಣ ಯಾರಿಗೂ ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರವರ ಮಟ್ಟಕ್ಕೆ ಅವರು ತಿಳ್ಕೊಳ್ಬಹುದು. ಅದನ್ನೇ ಅರಿಯುವುದು, ಅದನ್ನೇ ವಿಜ್ಞಾನ. ಅಂದ್ರೆ ಅವರವರ ವಿಜ್ಞಾನ. ಹೀಗೆ ಭಗವಂತ ಮೊದಲನೇದಾಗಿ ಸರ್ವೋತ್ತಮನಾದವನು, ಅಂದ್ರೆ ವಿಶ್ವಮೂಲ ಚೈತನ್ಯ ಮಹಾಶಕ್ತಿ, ಅವನಿಗಿಂತ ಮಿಗಿಲಾದ ಇನ್ನೊಂದು ಶಕ್ತಿ ಇಲ್ಲ. ಆ ಸರ್ವೋತ್ತಮ ತತ್ವ ಎನರ್ಜಿ, ಆ ವಿಚಾರವಾಗಿ ಅದರ ಬೇರೆ ಬೇರೆ ಮುಖಗಳಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅದನ್ನು ಅನುಸಂಧಾನ ಮಾಡ್ತಾರೆ. ಅದೇ ವಿಜ್ಞಾನ. ಹಾಗೇನಾಗ್ತದೆ, ಯಾವಾಗ ಆ ಭಗವಂತನ ಅದನ್ನೇ ಏನಂತೀವಿ ನಾವು ಬ್ರಹ್ಮಜ್ಞಾನ, ಆವಾಗ ಸತ್ಯದ ಸಾಕ್ಷಾತ್ಕಾರವಾಗ್ತದೆ. ಅದಕ್ಕೆ ಕೃಷ್ಣ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಪುನಃ ಜ್ಞಾನದ ಬಗ್ಗೆ ನಿನಗೆ ವಿವರಿಸ್ತೇನೆ ಕೇಳು. ಯಾಕೆ ಯಾಕೆ ಮತ್ತೆ ಮತ್ತೆ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಕಾರಣ. ಒಮ್ಮೆ ಹೇಳಿದ್ದನ್ನ ಅಂದ್ರೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬೇರೆ ಬೇರೆ ಆಯಾಮದಲ್ಲಿ, ಅಂದ್ರೆ ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಇನ್ನೂ ಆಳವಾಗಿ ಇಳಿದು ನೀನು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಯಾಕೆ ತಿಳ್ಕೊಳ್ಬೇಕು, ಅದಕ್ಕೆ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಅಂದ್ರೆ ದೇವರಿಗೆ ಏನಂತೀವಿ, ದೇವರಿಗೆ ಜ್ಞಾನ ಅಂದ್ರೆ ಬಹಳ ಇಷ್ಟ ಅಂತ. ಜ್ಞಾನ ಅಂದ್ರೆ ಅದಕ್ಕಾಗಿ ನೀನು ಈ ಮೋಕ್ಷ ಮಾರ್ಗ ಪಡಿಬೇಕು ಅಂತಂದ್ರೆ ಜ್ಞಾನ ಅನ್ನೋದು ಬಹಳ ಮುಖ್ಯ ಕಾರಣದಿಂದ ನೀನು ಆ ಜ್ಞಾನವನ್ನು ಪಡೆಯುವಂತನಾಗು. ಹಾಗಾಗಿ ಭಗವತ್ ತತ್ವದ ಬಗೆಗೆ ನಿನಗೆ ಪುನಃ ಹೇಳ್ತೇನೆ. ಅಂದ್ರೆ ಇಷ್ಟಲಿವರೆಗೆ ದೇವರ ಬಗ್ಗೆ ಹೇಳಿದ್ದಾನೆ ಎಷ್ಟೋ ಒಂದು ವಿಚಾರವನ್ನು ಅಲ್ವಾ, ಆದ್ರೆ ಈಗ ಇನ್ನೂ ಆಳವಾಗಿ ಇಳಿದು ಹೇಳ್ತೇನೆ, ಅಂದ್ರೆ ವಿಜ್ಞಾನ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು, ಇದು ಅತ್ಯಂತ ರಹಸ್ಯವಾದ ಉಪಾಸನೆ. ಇದು ದೇವರ ಬಗ್ಗೆ ಇರುವಂತಹ ಅತ್ಯಂತ ರಹಸ್ಯವಾದದ್ದು. ಇದು ಎಲ್ಲರಿಗೂ ತಿಳಿಯುವಂಥದ್ದಲ್ಲ, ಮತ್ತೆ ಎಲ್ಲರಿಗೂ ಹೇಳುವಂಥದ್ದು ಅಲ್ಲ. ಯಾರಿಗೆ ಯೋಗ್ಯತೆ ಅರ್ಹತೆ ಇದೆ ಅವರಿಗೆ ಮಾತ್ರ ತಿಳಿಸುವಂಥದ್ದು. ಎಲ್ಲರ ಮುಂದೆ ತೆರೆದಿಡುವ ವಿಚಾರ ಅಲ್ಲವೇ ಅಲ್ಲ ಇದು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಏನಾಗ್ತದೆ? ಇಲ್ಲ, ಮಂಗನ ಅಡಿಗೆ ಮನೆಗೆ ಬಿಟ್ರೆ ಏನಾಗ್ತದೆ? ಅಡಿಗೆ ಮಾಡುವಂತ ಹಂಗಾಗ್ತದೆ. ಹೀಗಾಗಿ
ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅದರ ಬಗ್ಗೆ ಅದರ ಬೆಲೆ ಗೊತ್ತಿದೆ ಅವರಿಗೆ ಮಾತ್ರ ಹೇಳುವಂಥದ್ದು. ಯಾರಿಗೆ ಭಗವಂತನ ಉಪಾಸನೆಯಲ್ಲಿ ಅನನ್ಯವಾದ ಕಾತರತೆ, ಹಂಬಲ ಯಾರಿಗಿದೆ ಅವರಿಗೆ ಮಾತ್ರ ಹೇಳಬೇಕು. ಭಗವಂತನಲ್ಲದೆ ನನಗೆ ಇನ್ನೇನು ಬೇಕಾಗಿಲ್ಲಪ್ಪ, ದೇವರು ಬೇಕು ಅಂತ ಯಾರು ಹಂಬಲಿಸ್ತಾ ಇರ್ತಾನೆ, ಆ ಮಾರ್ಗಕ್ಕೆ ಯಾವನು ಹಾತೊರಿತಾ ಇರ್ತಾನೆ, ಅಂಥವನ ಮುಂದೆ ಹೇಳಬೇಕಾದ ವಿಚಾರ ಇದು. ಅತ್ಯಂತ ರಹಸ್ಯವಾದ, ಗೌಪ್ಯವಾದ, ಅದನ್ನು ಎಲ್ಲಿ ಯಾರಿಗೆ ಸಾಧ್ಯ ಇದೆ ಅಂತ ಅವ್ರಿಗೆ ಮಾತ್ರ ಹೇಳುವಂತಹ ಸಂಗತಿ ಇದು. ಅದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿನಗೆ ಅದರ ಅವಶ್ಯಕತೆ ಇದೆ, ನೀನು ಅದನ್ನ ತಿಳ್ಕೊಳ್ಳಿಕ್ಕೆ ಯೋಗ್ಯನಾಗಿದ್ದೀಯ. ಆದರೆ ಅಂದ್ರೆ ಇವತ್ತು ನಾವು ಓದಿ ಅಥವಾ ಜ್ಞಾನ ಸಂಪಾದನೆ ಅಥವಾ ಸಾಧನೆಯ ದಾರಿಯಲ್ಲಿ ಇವತ್ತು ಎತ್ತರಕ್ಕೆ ಏರ್ತಾ ಇರ್ಬೋದು, ಆಗ ನಮ್ಮನ್ನ ಅಹಂಕಾರಗಳು ಅಂದ್ರೆ ಅವೇ ನಮ್ಮ ಶತ್ರುಗಳಾಗಿ ಆವರಿಸಿಕೊಳ್ಳಿಕ್ಕೆ ಶುರುವಾಗ್ತದೆ. ಮೊದಲನೇದಾಗಿ ಜ್ಞಾನದ ಅಹಂಕಾರ ಬರ್ತದೆ. ನಾನು ಪಂಡಿತ, ನಾನು ಬಹಳ ತಿಳ್ಕೊಂಡಿದ್ದೇನೆ, ನಾನು ಬಹಳ ಓದಿದ್ದೇನೆ ಅನ್ನುವ ಜ್ಞಾನದ ಅಹಂಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಧಿಕಾರದ ಅಹಂಕಾರ, ಅಧಿಕಾರವನ್ನು ಏರಿದಾಗ ನಾನು ಭಾರಿ ದೊಡ್ಡ ಅಧಿಕಾರಿ, ನನ್ನ ಹತ್ರ ಎಲ್ಲಾ ಶಕ್ತಿ ಇದೆ, ನಾನು ಏನನ್ನು ಬೇಕಾದರೂ ಮಾಡಿಬಿಟ್ಟೇನು ಅನ್ನುವ ಅಧಿಕಾರದ ಅಹಂಕಾರ ಬರ್ತದೆ. ಸಂಪತ್ತಿನ ಅಹಂಕಾರ, ಸೌಂದರ್ಯದ ಅಹಂಕಾರ, ನಾನು ಬಹಳ ದೊಡ್ಡ ಚಂದ ಇದ್ದೇನೆ, ನಾನು ಭಾರಿ ಹ್ಯಾಂಡ್ಸಮ್ ಇದ್ದೇನೆ, ನಾನು ಬಹಳ ಚಲುವೆ, ನಾನು ಏನ್ ಬೇಕಾದ ಅಂದ್ರೆ ಅಹಂಕಾರ ಬರ್ತದೆ. ಯೌವನದ ಅಹಂಕಾರ, ಇದ್ದ ಅನೇಕ ಸಂಗತಿಗಳು ನಮ್ಮನ್ನ ಸಾಧನೆಯ ದಾರಿಯಲ್ಲಿ ಅಡ್ಡಿಗೆಡುತ್ತಾ ಇರ್ತದೆ, ಅಂದ್ರೆ ನಮ್ಮನ್ನು ತುಳಿದು ಬಿಡ್ತವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಅದನ್ನ ಕಳಿಸಿಕೊಳ್ಳದ ಹೊರತು ನಿನಗೆ ವೇದಾಂತ ಅನ್ನೋದು ಅರ್ಥ ಆಗುವುದಿಲ್ಲ. ಇಲ್ಲಾಂದ್ರೆ ನೀನು ಮಾಯೆಯಲ್ಲೇ ಇರ್ತೀಯ. ಎಲ್ಲಿಯ ತನಕ ನಮ್ಮಲ್ಲಿ ಅಹಂಕಾರ ತುಂಬಿದೆಯೋ ಅಲ್ಲಿಯ ತನಕ ವೇದಾಂತ ಅನ್ನೋದು ಉಪಯೋಗ ಆಗೋದಿಲ್ಲಪ್ಪ. ಅದಕ್ಕಾಗಿ ಎಲ್ಲ ಅಹಂಕಾರಕ್ಕಿಂತ ಅತ್ಯಂತ ಅಪಾಯಕಾರಿಯಾದ ಅಹಂಕಾರ ಯಾವುದಂತಂದ್ರೆ, ಯಾಕಂದ್ರೆ ಎಲ್ಲವೂ ಒಂದು ದಿನ ಕ್ಷೀಣಿಸಿ ಹೋಗ್ತದೆ ಅಲ್ವಾ. ಅಧಿಕಾರದ ಅಹಂಕಾರ, ಅಧಿಕಾರ ಇರುವಷ್ಟು ದಿವಸ. ಯೌವನದ ಅಹಂಕಾರ, ಯೌವನ ಶಾಶ್ವತ ಅಲ್ಲ. ಸೌಂದರ್ಯದ ಅಹಂಕಾರ, ಸೌಂದರ್ಯ ಎಷ್ಟು ದಿನ ಇರ್ತದೆ, ಒಂದು ದಿನ ಅದು ನಶಿಸ್ತಾನೆ ಇರ್ತದೆ, ಚರ್ಮ ಸುಖ ಆಗ್ತಾ ಬರ್ತದೆ. ಸಂಪತ್ತಿನ ಅಹಂಕಾರ, ಸಂಪತ್ತು ಕರಗುವವರೆಗೆ. ಆದ್ರೆ ಜ್ಞಾನ ಆಗಲ್ಲ, ಜ್ಞಾನ ಅದು ಕರಗೋಲ್ಲ, ಅದು ಮತ್ತೆ ಎಲ್ಲಿ ಶಾಶ್ವತವಾಗಿರ್ತದೆ. ಆ ಅಹಂಕಾರವು ಕೂಡ, ಜ್ಞಾನದ ಅಹಂಕಾರ ಶಾಶ್ವತವಾಗಿರ್ತದೆ. ಅದು ಅತ್ಯಂತ ಅಪಾಯಕಾರಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಇಂತಹ ಅಹಂಕಾರಕ್ಕೆ ಕೊನೆ ಇದೆ. ಹೇಗೆ ಅಂತಂದ್ರೆ ಸರಿಯಾದ ಜ್ಞಾನವನ್ನ ಅರಿಯುವ ಮೂಲಕ. ಜ್ಞಾನದ ಅಹಂಕಾರಕ್ಕೆ ಅಂದ್ರೆ ಅಂದ್ರೆ ಎಲ್ಲಾ ಅಹಂಕಾರಕ್ಕೆ ಕೊನೆ ಇದೆ, ಆದ್ರೆ ಜ್ಞಾನದ ಅಹಂಕಾರಕ್ಕೆ ಕೊನೆ ಅನ್ನೋದಿಲ್ಲ. ಅದಕ್ಕೆ ನೀನು ಬಹಳ ಜಾಗೃತನಾಗಿರಬೇಕು. ನಾನು ಪಂಡಿತ ಇನ್ನು ಅಹಂಕಾರ ತಲೆಗೆ ಬಂದು, ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ಅವನಂತಹ ಮಹಾಮೂರ್ಖ ದರಿದ್ರ ಇನ್ನೊಬ್ಬನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರದ ಮರಿ ಏನಾಗ್ತದೆ, ಅಸೂಯೆಯನ್ನ ಸೃಷ್ಟಿ ಮಾಡ್ತದೆ. ಅಸೂಯೆ ನಮ್ಮನ್ನ ಸುಡುವ ಬೆಂಕಿ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಇದನ್ನು. ಅದಕ್ಕೆ ನಮ್ಮ ವ್ಯಕ್ತಿತ್ವವನ್ನ ಅದು ನಾಶ ಮಾಡಿ ಹಾಕ್ತದೆ. ಅಂತವರಿಗೆ ನೀವು ಏನಂತೀವಿ, ಮಂಡರು ಅಂತೀವಲ್ಲ, ಅಥವಾ ಅವ್ರದೇ ಅವರು ವಾದ ಮಾಡ್ತಿರ್ತಾರೆ, ಇನ್ನೊಬ್ರಿಗೆ ಹೇಳಿದ್ದೇನು ಕೇಳೋಂಗಿಲ್ಲ, ನಂದೇ ಸರಿ ಅಂತೀವಿ. ಅಥವಾ ಅವರಿಗೆ ಬೇಕಾದಾಗ ಒಂದು ಬೇಡಾದಾಗ ಇಂಥವ್ರ ಹತ್ರ ಹೋಗಿ ನೀವು ಏನೇ ಹೇಳ್ಬೇಕು, ಏನಾಗ್ತದೆ, ಅದು ವೇದಾಂತ ಅನ್ನೋರು ಉಪಯೋಗಕ್ಕೆ ಬರೋದಿಲ್ಲ. ನಿನಗೆ ಅಸೂಯೆ ಇಲ್ಲ, ಹೊಟ್ಟೆಗೆ ಕಿಚ್ಚಿರಬಾರ್ದು. ಅಸೂಯೆ ಅಂದ್ರೆ ಹೊಟ್ಟೆಗೆ ಜಾಸ್ತಿ ಇರಬಾರ್ದು. ಇತ್ತು ಅಂದ್ರೆ ಅವನ ತಲೆಗೆ ಹೋಗಲ್ಲಪ್ಪ ಜ್ಞಾನ. ಅದಕ್ಕಾಗಿ ನಿನಗೆ ಈ ಗೌಪ್ಯವಾದ, ಅತ್ಯಂತ ರಹಸ್ಯವಾದ, ಇಂತೆಂತಹ ಮಹಾಯೋಗಿಗಳು ಕೂಡ ಈ ರಹಸ್ಯವನ್ನ ತಿಳ್ಕೊಳ್ಳಿಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಎಲ್ಲೋ ಸುತ್ತಿದ್ದಾರೆ, ಎಷ್ಟೊಂದು ಅಲಿದ್ದಾರಪ್ಪ. ಅದನ್ನ ನಿನಗೆ ಹೇಳ್ತೀನಿ ನೋಡಿ. ಇದನ್ನ ತಿಳಿದುಕೊಂಡೆ ಅಂತ ಆದ್ರೆ ಏನಾಗ್ತದೆ, ನಿನ್ನ ಮನಸ್ಸು ಪರಿಶುದ್ಧವಾಗ್ತದೆ, ಭಗವಂತನನ್ನ ಬಯಸುವುದು ಸಾಧ್ಯವಾಗ್ತದೆ. ಜ್ಞಾನ ಅಂದ್ರೆ ನಮ್ಮೊಳಗಿನ ಕೊಳೆಯನ್ನ ತೊಳೆದು ಮನಸ್ಸನ್ನು ನಿರ್ಮಲ ಮಾಡ್ತದೆ. ನಮ್ಮ ಅತಿ ದೊಡ್ಡ ಸಂಪತ್ತು ಅಂದ್ರೆ ಅದು ನಮ್ಮ ಪ್ರಸನ್ನವಾದ ಸ್ವಚ್ಛಂದವಾದ ಮನಸ್ಸು. ಅಂತಹ ಮನಸ್ಸಿನಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿರ್ತಾನೆ. ಅಹಂಕಾರ, ಅಸೂಯೆ ಇಲ್ಲದ ಮನಸ್ಸು ಅದೇ ವಸುದೇವ, ಅದೇ ಕೃಷ್ಣ. ಯಾರಲ್ಲಿ ಅಹಂಕಾರ ಇರುವುದಿಲ್ಲ, ಯಾರಲ್ಲಿ ಅಸೂಯೆ ಅನ್ನೋದು ಇರುವುದಿಲ್ಲ, ಅವನೇ ವಾಸುದೇವ, ವಸುದೇವ, ಕೃಷ್ಣ. ಇಂತಹ ಮನಸ್ಸಿಗೆ ಕಾಣುವುದೆಲ್ಲವೂ ಭಗವಂತನಾಗಿರ್ತಾನೆ. ಶುದ್ಧ ಮನಸ್ಸಿನ ಜ್ಞಾನದಿಂದ ಆನಂದ, ಆನಂದಮಯವಾದ ಆ ಸ್ಥಿತಿಯಿಂದ ಈ ಪಂಚಭೌತಿಕ ಶರೀರದಿಂದ ಮತ್ತೆ ಈ ಸಂಸಾರದಿಂದ, ಸಮಸ್ತ ತನ್ನೆಲ್ಲ ಈ ಜಂಜಾಟದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡಿತಾನೆ. ಆ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ ಮತ್ತು ಅಷ್ಟು ಶಕ್ತಿ ಇದೆ. ಹಾಗಾಗಿ ಅದಕ್ಕೆ ನಾನು ಇನ್ನು ಮುಂದೆ ನಿನಗೆ ಆ ಜ್ಞಾನದ ಉಪದೇಶವನ್ನು ಮಾಡಲಿಕ್ಕಿದ್ದೇನೆ.
ಇದು ವಿದ್ಯೆಗಳೆಲ್ಲ ಅತ್ಯಂತ ಪ್ರಧಾನವಾದ ವಿದ್ಯೆ. ಇದಕ್ಕಿಂತ ಶ್ರೇಷ್ಠವಾದ ವಿದ್ಯೆ ಇನ್ನೊಂದು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ರಹಸ್ಯವಾದದ್ದು, ಅತ್ಯಂತ ಪರಮ ಪವಿತ್ರವಾದ ವಿದ್ಯೆ ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂತಹ ವಿದ್ಯೆ ಇದು. ಭಗವಂತನನ್ನ ಪ್ರತ್ಯಕ್ಷವಾಗಿ ಕೂಡ ತೋರಿಸುವಂತಹದ್ದು. ಜಗತ್ತಿನ ಧಾರಕ ಶಕ್ತಿಯಾದಂತಹ ಆ ಭಗವಂತನನ್ನ ನಾವು ಸಾಕ್ಷಾತ್ತಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆ ವಿದ್ಯೆ ಇದು. ಈ ವಿದ್ಯೆಯನ್ನ ತಿಳಿದು ನೀನು ಭಗವಂತನನ್ನ ಒಲಿಸಿಕೊಳ್ಳುವುದು ಬಹಳ ಸುಲಭ. ಯಾಕೆಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೋ ಜ್ಞಾನ. ಜ್ಞಾನಿಗಳಿಗೆ ದೇವರು ಆ ಏನೋ ಪ್ರಾಶಸ್ತ್ಯ ಕೊಡುವಷ್ಟು ಬೇರೆ ಯಾವ ಸಾಧಕನೂ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ಜ್ಞಾನಕ್ಕೆ ಒಲಿದಷ್ಟು ಸುಲಭವಾಗಿ ಯಾವ ದಾರಿಗೂ ಒಲಿಯೋದಿಲ್ಲ. ಇದು ಅಳಿವಿರದಂತಹ ಅತ್ಯಂತ ಅಗಾಧವಾದಂಥದ್ದು. ಆದ್ದರಿಂದ ಜ್ಞಾನದ ದಾರಿ ಎಂದು ವ್ಯರ್ಥವಲ್ಲ. ಅದಕ್ಕೆ ಈಗಾಗಲೇ ಕೃಷ್ಣ ಅಸೂಯೆ ಬಗ್ಗೆ ಹೇಳಿದ, ಹೊಟ್ಟೆ ಕಿಚ್ಚಿರಬಾರದು ಅವನಿಗೆ ಇತ್ತು ಅಂತಂದ್ರೆ ಯಾವ ಜ್ಞಾನವು ಇನ್ನೊಬ್ರು ಹೇಳಿದ್ದು ತಲೆಗೆ ಹೋಗೋದಿಲ್ಲ. ಅದಕ್ಕೆ ಈಗ ಶ್ರದ್ಧೆ ಬಗ್ಗೆ ಹೇಳ್ತಾ ಇದ್ದಾನೆ. ಶ್ರದ್ಧೆ, ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಏನನ್ನ ಹೇಳಿಯೋ ಉಪಯೋಗ ಇಲ್ಲ. ನಮಗೆ ಯಾವುದರ ಮೇಲೆ ಶ್ರದ್ಧೆ ಇಲ್ಲವೋ ಅದನ್ನ ನಮ್ಮ ಮನಸ್ಸು ಕೂಡ ಅದನ್ನ ಏನ್ ಮಾಡ್ತದೆ, ತಗೊಳಕ್ ರೆಡಿ ಇರೋದಿಲ್ಲ ಅಲ್ವಾ? ನೀವು ನೋಡಿ, ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತೀರಿ, ಅವನು ಪಾಪ ಇನ್ನೇನೋ ಎಲ್ಲೋ ಇರ್ತದೆ ಅವನ ಗಮನ, ಅವನು ಒಟ್ಟಾರೆ ಎತ್ತಲಗೋ ನೋಡ್ತಿರ್ತಾನೆ. ಹಾ ಹಾ ಹೌದು ಹೌದು ಹೇಳಿ, ಹಾ ಹಾ ಏನೋ ಹೇಳ್ತಿರ್ತಾನೆ. ಪಾಪ ಇವನು ಬಹಳ ಡೀಪ್ ಆಗಿ ಹೇಳ್ತಾ ಇರ್ತಾನೆ. ಅಂದ್ರೆ ಅದನ್ನ ಕೇಳಿ ಯಾವ ಇಲ್ಲ, ಅವ್ರ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಒಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು, ಗ್ರಹಣ ಮಾಡಬೇಕಾದ್ರೆ ನಮಗೆ ಆ ವಿಷಯದಲ್ಲಿ ಸಂಪೂರ್ಣವಾದ ಶ್ರದ್ಧೆ ಅನ್ನೋದು ಇರಬೇಕು. ನನಗೆ ಗೊತ್ತಿಲ್ಲದ ವಿಷಯಗಳು ಇರಲು ಸಾಧ್ಯ ಇದೆಯೇ? ಏಕೆಂದರೆ ನನಗೆ ಗೊತ್ತಿಲ್ಲದೇ ಇರುವ ಸಂಗತಿಗಳೇ ಬಹಳ ಇದೆ. ಅಂದ್ರೆ ನಾನು ಕಲಿತದ್ದು ಸಾಸಿವೆಯಷ್ಟು, ನಾನು ಕಲಿಬೇಕಾದದ್ದು, ತಿಳ್ಕೊಳ್ಬೇಕಾದದ್ದು ಸಾಗರದಷ್ಟಿದೆ ಅನ್ನುವ ಜ್ಞಾನ ಯಾರಲ್ಲಿರ್ತದೆ, ಆಗ ಅವನಲ್ಲಿ ಆ ಶ್ರದ್ಧೆ ಅನ್ನೋದು ಬರ್ತದೆ. ನಾನು ಬಾರಿ ಓದಿ ತಿಳ್ಕೊಂಡ್ಬಿಟ್ಟಿದ್ದೇನೆ, ನಾನು ಎಲ್ಲಾ ಪುಸ್ತಕಗಳನ್ನು ಓದಿದ್ದೇನೆ, ಎಲ್ಲ 18 ಪುರಾಣಗಳನ್ನು ಓದಿದ್ದೇನೆ, ಎಲ್ಲ ಏನು ಪಿರಮಿಡ್ ಮಾಸ್ಟರ್ಗಳ ಪುಸ್ತಕಗಳನ್ನೆಲ್ಲ ನಾನು ಓದಿಬಿಟ್ಟಿದ್ದೇನೆ, ನನಗೆ ಆ ಜ್ಞಾನ ಗೊತ್ತು, ಈ ಜ್ಞಾನ ಗೊತ್ತು ಅಂತ ಯಾರು ನಾನು ಭಾರಿ ಪಂಡಿತ ಅಂತ ತಿಳಿತಾನೆ ಅವನಲ್ಲಿ ಶ್ರದ್ಧೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾ ಎಲ್ಲ ತಿಳ್ಕೊಂಡಿದ್ದೇನೆ ಅಂತ ಬೇರೆಯವ್ರಿಗೆ ಹೇಳೋದು ಆಮೇಲೆ ನನಗೆ ಗೊತ್ತಿಲ್ಲ ಅನ್ನೋದೇ, ಗೊತ್ತಿದ್ರೆ ಮಾತ್ರ ಅವನು ತಿಳ್ಕೊಳ್ಳಿಕ್ಕೆ ಹೊರಡ್ತಾನೆ ಹೊರತು ನನಗೆಲ್ಲ ಗೊತ್ತಿದೆ ಅನ್ನೋನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ನಾವು ನಿಜವಾಗ್ಲೂ ಬೆಳಿಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ನಾನು ತಿಳಿದುಕೊಂಡದ್ದು ಸಾಸಿವೆ ಕಾಳಿನಷ್ಟು, ತಿಳಿಬೇಕಾದದ್ದು ಇನ್ನೂ ಸಾಗರದಷ್ಟಿದೆ, ಎಷ್ಟು ತಿಳಿದರೂ ಅದು ಮುಗಿಯಲಾರದ್ದು ಅನ್ನುವ ಜ್ಞಾನ ಬುದ್ಧಿ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ನಮ್ಮ ಅಜ್ಞಾನದ ಅರಿವು ನಮಗಿರಬೇಕು. ಆಗ ಗೊತ್ತಿಲ್ಲದನ್ನ ಗೊತ್ತು ಮಾಡಿಕೊಳ್ಳುವ ಶ್ರದ್ಧೆ ನಮ್ಮಲ್ಲಿ ಬೆಳೀತದೆ. ಮೊದಲು ನನಗೆ ಏನು ಗೊತ್ತಿಲ್ಲ ಅನ್ನೋದಾದ್ರೂ ನಮಗೆ ಗೊತ್ತಿರಬೇಕು. ಆಮೇಲೆ ನಮಗೆ ಗೊತ್ತಿಲ್ಲದೇ ಇರುವ ವಿಷಯ ಸತ್ಯವಾಗಿರುವ ಸಾಧ್ಯತೆ ಇದೆ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳೇ ಏನು ಅದೇ ಸತ್ಯ ಆಗಿರ್ತದೆ. ಆದ್ರೆ ನಾವು ತಿಳ್ಕೊಂಡಿದ್ದೇ ತಪ್ಪಾಗಿರ್ಬೋದು ಕೆಲವೊಮ್ಮೆ. ಹಾಗಾಗಿ ನೀನು ಆ ಶ್ರದ್ಧೆ ಯಾವುದಾದ್ರೆ, ನನಗೆ ಗೊತ್ತಿದ್ದೋ ಬೇರೆ ಗೊತ್ತಿದ್ದೋ ಯಾರಿಗೆ ಹೇಳಿದ್ರು, ಒಟ್ಟಿನಲ್ಲಿ ಸತ್ಯ ಗೊತ್ತಾಗಬೇಕು, ಅದು ಮುಖ್ಯ. ನನ್ನದೇ ಸರಿ ಅನ್ನೋದು ಮುಖ್ಯ ಅಲ್ಲ, ಅವರದೇ ಸರಿ ಅಂತ ವಾದ ಮಾಡುವುದಲ್ಲ. ಯಾವುದು ಸತ್ಯವಾದದ್ದು ಅದನ್ನು ತಿಳಿದುಕೊಳ್ಳುವ ಶ್ರದ್ಧೆ ಇರಬೇಕು. ಅಂದ್ರೆ ಆ ಮನಸ್ಥಿತಿ ಇದ್ರೆ ಅವನಲ್ಲಿ ಶ್ರದ್ಧೆ ಅನ್ನೋದು ಬೆಳೀತದೆ. ಆ ಶ್ರದ್ಧೆಯನ್ನು ನೀನು ಬೆಳೆಸ್ಕೊ. ಜ್ಞಾನದ ದಾರಿಯಲ್ಲಿ ಸಾಗುವ ಸಾಧಕನಿಗೆ ಮೂಲಭೂತವಾಗಿ ಏನ್ ಬೇಕಾಗ್ತದೆ? ನಂಬಿಕೆ ಅನ್ನೋದು ಬೇಕು. ನಂಬದವನ ಮುಂದೆ ಏನ್ ಹೇಳಿಯೋ ಪ್ರಯೋಜನ. ನೀವು ಹೇಳಿದ ತಕ್ಷಣ ನೀನ್ ದೇವ್ರು ನೋಡಿದ್ಯಾ ಅಂತ, ನೋಡಪ್ಪ ದೇವ್ರ ಹಂಗೆ ಹಿಂಗೆ ನೋಡು, ಒಂದು ಜೀವ ಹಾಗೆ ಬರ್ತಾನೆ ಹೀಗೆ ಬರ್ತಾನೆ, ನೀನ್ ನೋಡಿದ್ಯಾ? ಯಾರು ನೋಡಿದವರು? ನೋಡಿದವರು ಅವರು ದಾಖಲಿಸಿಟ್ಟಿದ್ದಾರೆ, ಕಂಡವರು ದಾಖಲಿಸಿಟ್ಟಿದ್ದಾರೆ. ಅದನ್ನೇ ಉಪನಿಷತ್ತುಗಳು ಅನ್ನೋದು. ಉಪನಿಷತ್ತುಗಳು ಅಂದ್ರೆ ಏನೂ ಅಲ್ಲ, ಅನುಭವಗಳು, ಧ್ಯಾನಿಗಳ ಅನುಭವಗಳೇ ಉಪನಿಷತ್ತುಗಳು. ಅವತ್ತು ಋಷಿಮುನಿಗಳು ಧ್ಯಾನ ಮಾಡ್ತಾ ಅವರ ಧ್ಯಾನ ಶಕ್ತಿಯಲ್ಲಿ ಏನು ಕಾಣಿಸ್ತೋ ಅದನ್ನ ತಮ್ಮ ಶಿಷ್ಯಂದರಿಗೆ ಹೇಳಿದರು, ಉಪದೇಶ ಮಾಡಿದ್ರು. ನೋಡಪ್ಪ ಹೀಗೆಲ್ಲ ನಮ್ಮ ಧ್ಯಾನದಲ್ಲಿ ಹೀಗೆಲ್ಲ ಕಾಣಿಸ್ತು, ಅದನ್ನು ಅವರು ದಾಖಲಿಸಿಟ್ರು. ಅದೇ ಉಪನಿಷತ್ತುಗಳು. ಸಾವಿರಾರು ಉಪನಿಷತ್ತುಗಳಿದೆ, ಆದ್ರೆ ಎಲ್ಲರೂ ಮಾನ್ಯ ಮಾಡಿದ ಉಪನಿಷತ್ತುಗಳು ಎಷ್ಟು ಅಂದ್ರೆ 10 ಮಾತ್ರ. ಅಂದ್ರೆ ಇವತ್ತು ಯಾಕೆ ನಮ್ಮ ಒಂದು ಈಗ PSS ಮೂಮೆಂಟ್ ಅಲ್ಲಿ ಎಲ್ಲರೂ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಿ ಅಂದ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಎಲ್ಲರೂ ಆ ಸತ್ಯದ ಹುಡುಕಾಟದಲ್ಲಿ ಇರುವವರೇ. ಸಂಪೂರ್ಣವಾಗಿ ನನಗೆಲ್ಲ ಗೊತ್ತಿದೆ ಅಂತ ಹೇಳುವವರು ಯಾರು ಇಲ್ಲ. ಅವರವರ ಸಾಧನೆ, ಅವರವರ ಮಟ್ಟ, ಅವರವರ
ಯೋಗ್ಯತೆಗೆ ಅನುಗುಣವಾಗಿ ಈ ಜಗತ್ತನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಹೊರತು ಸಂಪೂರ್ಣವಾಗಿ ಅರಿತವರು ಯಾರು ಇಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನ ಗೊತ್ತಾಗ್ತಾ ಇರ್ಬೋದು. ಎಲ್ಲವನ್ನು ನಾನೇ ಅನುಭವಪೂರ್ವಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅನುಭವದಿಂದ ತಿಳ್ಕೊಳ್ಳೋದು, ಉಳಿದನ್ನ ಬೇರೆಯವರ ಅನುಭವದ ಮೂಲಕ ತಿಳ್ಕೊಳ್ಳೋದು. ಅದಕ್ಕಾಗಿ ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸ್ಗಳೇ ಉಪನಿಷತ್ತುಗಳು. ಹಾಗಾಗಿ ಅದನ್ನ ಆ ಒಂದು ಜ್ಞಾನ ಯಾರಿಗಿರ್ತದೆ ಅವನು ಕೇಳಿ ತಿಳ್ಕೊಳ್ತಾನೆ. ಅದು ಬಿಟ್ಟು ನಂಬದವನ ಮುಂದೆ ಹೇಳಲಿಕ್ಕೆ ಹೋದ್ರೆ ಏನಾಗ್ತಾನೆ, ಅವನು ನಮಗೆ ತಿರುಗಿಸಿ ತಿರುಗಿಸಿ ಕೇಳ್ತಾನೆ. ಯಾರಿಗೆ ಶ್ರದ್ಧೆ ಇಲ್ಲವೋ ಅಂತವರ ಪಾಲಿಗೆ ಸತ್ಯ ಸತ್ಯ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಜಗತ್ತಿನ ಧಾರಕನಾದಂತಹ ಭಗವಂತನ ಬಗ್ಗೆ ನಂಬಿಕೆ ಇಲ್ಲದವನು ಭಗವಂತನನ್ನ ಯಾವತ್ತೂ ಸೇರ್ಲಿಕ್ಕೆ ಸಾಧ್ಯವಿಲ್ಲ, ಅವನು ಹೋಗೋದು ಇಲ್ಲ. ಅಂತವನು ಏನಾಗ್ತಾನೆ, ಅಂತವನು ಪುನಃ ಪುನಃ ಈ ಸಂಸಾರದ ಸುಳಿಯಲ್ಲಿ ಸುತ್ತುತ್ತಾ ಇರ್ತಾನೆ. ನಮ್ಮ ಜೀವನ ಅನ್ನುವ ಯುದ್ಧದಲ್ಲಿ ನಮ್ಮ ಶತ್ರುಗಳು ಯಾರು, ನಿಜವಾದ ಶತ್ರುಗಳು ಅಂತಂದ್ರೆ ಅಕ್ಕಪಕ್ಕದವರು ಮನೆಯಲ್ಲ, ನಮ್ಮ ಕಾಂಪಿಟೇಟರ್ಸ್ ಅಲ್ಲ, ನಮ್ಮ ಒಂದು ಆ ಸ್ಥಿತಿ ಯಾರೆಲ್ಲ ನಮಗೆ ಎಳೆಯುತ್ತಾ ಇದ್ದಾರೆ, ಕಾಲು ಎಳಿತಾ ಇದ್ದಾರೆ, ಅವರಿಂದ ನನಗೆ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು, ನಮ್ಮ ಅತ್ತೆ ಹಂಗಂದು, ನನ್ನ ಸೊಸೆ ಹಿಂಗ್ ಮಾಡಿದ್ರು, ನಮ್ಮಣ್ಣ ಮೋಸ ಮಾಡಿದ್ರು, ಯಾರು ನಮ್ಮ ಶತ್ರುಗಳಲ್ಲ. ನಿಜವಾದ ನಮ್ಮ ಶತ್ರುಗಳು ಯಾರು, ನಮ್ಮಲ್ಲಿರುವ ಅಜ್ಞಾನ, ಮೋಹ, ಕಾಮ, ಕ್ರೋಧ, ಪರಿಷತ್ತು ವರ್ಗಗಳೇ ನಮ್ಮ ನಿಜವಾದ ಶತ್ರುಗಳು. ಯಾಕೆಂದ್ರೆ ಇದರಲ್ಲಿ ಬರ್ತದೆ ಭಾಗವತದಲ್ಲಿ ಆ ಹಿರಣ್ಯಕಶಿಪು ಹೇಳ್ತಾನೆ, ನೋಡಯ್ಯ ಇವತ್ತು ಎಷ್ಟು ಅಂತಂದ್ರೆ ಇಡೀ ಬ್ರಹ್ಮನ ಇಡೀ ಸೃಷ್ಟಿಯೇ ನನ್ನ ಕೈ ಕೆಳಗೆ, ನಾನು ಹೇಳಿದ ಹಾಗೆ ಕೇಳ್ತಾ ಇದ್ದೆ. ನನ್ನಿಂದ ಏನು ಬೇಕಾದ್ರೂ ಸಾಧ್ಯ ಆಗ್ತಾ ಇದೆ. ಆದ್ರೆ ನಿನ್ನನ್ನ ಅಂದ್ರೆ ನಾ ಎಲ್ಲವನ್ನ ಗೆದ್ದಿದ್ದೇನೆ, ಆದ್ರೆ ನಿನ್ನನ್ನು ನನಗೆ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನಿನ್ನನ್ನು ನೋಡು, ನನಗೆ ಸಾಯಿಸ್ಬೇಕು ಅಂದ್ರೆ ನಿನ್ನನ್ನು ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೂರ್ಯ ಹುಟ್ಟಬೇಡ ಅಂದ್ರೆ ಹುಟ್ಟೋದಿಲ್ಲ, ಅವನು ಭೂಮಿ ತಿರುಗಬೇಡ ಅಂದ್ರೆ ತಿರುಗೋದಿಲ್ಲ. ಆದ್ರೆ ನಿನ್ನನ್ನು ನನಗೆ ಬಗ್ಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಾವ ಶಕ್ತಿ ನಿನ್ನನ್ನ ಈಗ ರಕ್ಷಣೆ ಮಾಡ್ತಾ ಇದ್ದೀನಿ. ನಿನ್ನನ್ನು ಗೆಲ್ಲಬೇಕು ಅಂತಂದ್ರೆ ನಾ ಏನ್ ಮಾಡ್ಬೇಕು, ಅಥವಾ ನಿನ್ನ ಆ ಶಕ್ತಿ ಯಾವುದು ಅಂತ ಕೇಳಿದ್ರೆ ಪ್ರಹ್ಲಾದ ಹೇಳ್ತಾನೆ, ಯಾಕೆ ಬಡಬಾಯಿಸ್ತಾ ಇದ್ದಿ? ಆ ನೀನು ಎಲ್ಲ ಗೆದ್ದುಬಿಟ್ಟೆ, ಇಡೀ ಬ್ರಹ್ಮಾಂಡ ಭೂಮಿ ನನ್ನ ಕೈಯಲ್ಲಿದೆ. ನಿನ್ನೊಳಗಿರುವ ನಿನ್ನ ಶತ್ರುಗಳನ್ನೇ ನೀನು ಜಯಿಸ್ಲಿಲ್ಲ. ಅವರ ಕೈವಶನಾಗಿ ಮೂರ್ಖನಾಗಿ ನೀನು ಅವರ ದಾಸನಾಗಿದ್ದೀಯ. ಅಂಥದ್ರಲ್ಲಿ ಯಾಕೆ ನೀನು ನಾನು ಎಲ್ಲವನ್ನ ಗೆದ್ದೆ ಅಂತ ಹೇಳ್ತಾ ಇದ್ದೀವಿ? ಯಾವುದು ಅದೇ ಅರಿಷಡ್ ವರ್ಗಗಳು, ಅಜ್ಞಾನ, ಮೋಹ, ಕಾಮ, ಕ್ರೋಧ ನಿನ್ನಲ್ಲಿ ತಾಂಡ ಆಡ್ತಾ ಇದೆ. ಅವುಗಳ ದಾಸನಾಗಿ ಅವು ಹೇಗೆ ಹೇಳ್ತಾವೋ ಹಾಗೆ ನೀನು ಕೇಳ್ತಾ ಇದ್ದೀಯ ಹೊರತು ಅವುಗಳನ್ನೇ ಗೆಲ್ಲದೆ ನೀನು ಹೊರಗಡೆಯಿಂದ ಜಗತ್ತನ್ನು ಗೆದ್ದೆ ಅನ್ಕೊಂಡ್ರೆ ಅದು ಯಾವತ್ತು ಇನ್ನೇನ್ ಗೆದ್ದಿದೀಯ? ನಿನ್ನನ್ನೇ ನೀನು ಗೆದ್ದಿಲ್ಲ, ಇನ್ ಬೇರೆಯವ್ರನ್ನೇನು ಗೆದ್ದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಸಾಧಕ ಕೂಡ ಪರತತ್ವದಲ್ಲಿ ಯಾವುದೋ ಒಂದು ತತ್ವ ಇದೆ, ಅದೇ ತತ್ವ ಅಂದ್ರೆ ಅದು ಯಾವುದೋ ಒಂದಿದೆ. ಅದರಲ್ಲಿ ಶ್ರದ್ಧೆಯನ್ನಿಟ್ಟವನಾಗಿ ಇಂತಹ ಶತ್ರುಗಳನ್ನ ಸುಡುವ ಬೆಂಕಿಯಾಗಬೇಕು, ಸುಟ್ಟು ಬೆಳಗುವ ಅನಂತಪನಾಗಬೇಕು. ಅಂದ್ರೆ ಜ್ವಾಲಾ ಬೆಂಕಿ ದೀಪವಾಗಬೇಕು. ಅದಕ್ಕೆ ಹೇಳ್ತಾ ಇದ್ದೇನೆ ಕೃಷ್ಣ, ನಾನು ಇಡೀ ಜಗತ್ತಿನಲ್ಲಿ ತುಂಬಿರುವ ಅವ್ಯಕ್ತ ಮೂರ್ತಿ. ವ್ಯಕ್ತ ಅಂದ್ರೆ ಕಾಣಿಸಿಕೊಳ್ಳುವುದು, ಅವ್ಯಕ್ತ ಅಂದ್ರೆ ಕಾಣಿಸಿಕೊಳ್ಳದೇ ಇರುವಂಥದ್ದು. ಅಂದ್ರೆ ನಾನು ಅಗೋಚರನಾಗಿ ಇಡೀ ಜಗತ್ತಿನಾದ್ಯಂತ ಆವರಿಸಿಕೊಂಡಿದ್ದೇನೆ. ಅಂದ್ರೆ ದೇವರ ಬಗ್ಗೆ ಹೇಳ್ತಾ ಇದ್ದಾನೆ. ನಮಗೆ ದೇವರು ಅಂದ್ರೆ ಹೇಗಿದ್ದಾನಪ್ಪ, ಅಥವಾ ಆ ಒಂದು ನಾವು ಹೇಳ್ತೇವೆ, ನೀವು ದೇವರು ಅಂದ ತಕ್ಷಣ ನೀವು ರೂಪದಲ್ಲಿ ನೋಡಬಾರ್ದು. ನಮ್ಮ ಹಾಗೆ ಎರಡು ಕೈ ಎರಡು ಕಾಲು ಹಾಗಲ್ಲ. ಅದರ ಸ್ವರೂಪ ಹೇಗಿರ್ತದೆ ಅಂದ್ರೆ ನೀವು ಆಕಾರ ಕೊಡ್ಲಿಕ್ಕೆ ಹೋಗ್ಬಾರ್ದು. ಆಕಾರ ಕೊಟ್ರೇನೆ ಎಡವಟ್ಟಾಗುತ್ತೆ. ಮತ್ತೆ ಬರೀ ಅದರ ಶಕ್ತಿ ಸಾಮರ್ಥ್ಯ ಮತ್ತೆ ಅದು ಯಾವ ರೀತಿ ತಾನು ಹಬ್ಬಿಕೊಂಡಿದೆ ಮತ್ತೆ ಏನೆಲ್ಲ ಮಾಡುವ ಸಾಮರ್ಥ್ಯ ಇದೆ ಅನ್ನುವುದನ್ನು ಮಾತ್ರ ನಾವು ಅದನ್ನ ಗಮನಿಸ್ತಾ ಹೋಗ್ಬೇಕು. ಹಾಗೆ ಭಗವಂತ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿರುವ ಅವ್ಯಕ್ತ, ಆದರೆ ಆತ ಜ್ಞಾನಾನಂದಮಯನಾಗಿ ಎಲ್ಲರೊಳಗೆ ತುಂಬಿರುವ ಮೂರ್ತಿಯೂ ಹೌದು. ಅಂದ್ರೆ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೂಪದಲ್ಲಿ ತುಂಬಿ ಅನಂತ ರೂಪಗಳು ಆ ಭಗವಂತನಿಗೆ. ಪ್ರತಿಯೊಂದು ವಸ್ತುವಿಗೂ ನಾನೇ ಆಧಾರವಾಗಿದ್ದೇನೆ. ಇಡೀ ಪ್ರಪಂಚ ನನ್ನನ್ನ ಅವಲಂಬಿಸಿಕೊಂಡಿದೆ, ಆದರೆ ನಾನು ಯಾವುದರ ಮೇಲೂ ಅವಲಂಬಿತನಾಗಿಲ್ಲ. ನಾನು ನಿರಾವಲಂಬಿಯಾಗಿದ್ದೇನೆ. ಅದೇ ನನ್ನ ವೈಶಿಷ್ಟ್ಯತೆ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಒಂದು ನಾವು ಅದ್ರ ಮೇಲೆ ಅವಲಂಬನೆ ಆಗಿರ್ತೀವಿ, ನಮ್ಮ ಮೇಲೆ ಅವಲಂಬನೆ ಆಗಿರ್ತೀವಿ ಅಲ್ವಾ? ಮನೆ ಮೇಲೆ ನಾವು ಅವಲಂಬಿತವಾಗಿರ್ತೀವಿ, ಮನೆ ನಮ್ಮ ಮೇಲೆ ಅವಲಂಬಿತ ಇರ್ತದೆ. ನಾವು ಚೆನ್ನಾಗಿ ನೋಡ್ಕೊಂಡ್ವಿ, ಮೇಂಟೈನ್ ಮಾಡಿದ್ವಿ ಅಂದ್ರೆ ಅದು ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಗೊಬ್ಬರ ಆಗ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ? ಪ್ರತಿಯೊಂದು ಅಷ್ಟೇ, ಒಂದು ವೆಹಿಕಲ್ ಇರ್ಬೋದು, ಪ್ರತಿಯೊಂದು ನಮ್ಗೆ ಅದು ಬೇಕು, ಅದಕ್ಕೆ ನಾವು ಬೇಕು. ಅದನ್ನು ಚೆನ್ನಾಗಿ ನಾವು ಸರ್ವಿಸ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಯಾವ್ದಾದ್ರು ಚೆನ್ನಾಗಿರ್ತದೆ.
ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಇಡೀ ಈ ಜಗತ್ತಿನಾದ್ಯಂತ ನಾನು ಆವರಿಸಿದ್ದೇನೆ, ಎಲ್ಲದಕ್ಕೂ ನಾನೇ ನಾನೇ ಆಧಾರನಾಗಿದ್ದೇನೆ, ನಾನಿಲ್ಲದೆ ಯಾವುದೇ ಇಲ್ಲ. ಆದರೆ ನನಗೆ ಯಾವುದರ ಅವಶ್ಯಕತೆ ಇಲ್ಲ. ಅಂದ್ರೆ ನನ್ನಿಂದ ಅದೇ ಹೊರತು ಅದರಿಂದ ನನಗೆ ಏನೂ ಆಗಬೇಕಾಗುವುದಿಲ್ಲ, ನಾನು ಯಾವುದರಲ್ಲೂ ಇಲ್ಲ. ಇದು ಭಗವಂತನನ್ನು ತಿಳ್ಕೊಳ್ಬೇಕಾದಂತ ವಿಚಾರ. ನನ್ನ ಸಾಮರ್ಥ್ಯವನ್ನು ಹೇಳ್ತೇನೆ ಕೇಳು. ನಾನು ಎಲ್ಲದರಲ್ಲೂ ಇದ್ದೇನೆ, ಆದರೆ ಯಾವುದರಲ್ಲೂ ಇಲ್ಲ. ಎಲ್ಲದರೊಳಗೂ ಇದ್ದೇನೆ, ಆದರೆ ಯಾವುದರಲ್ಲೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ನನ್ನಲ್ಲಿಲ್ಲ. ನೋಡಿ, ಇದು ಬಹಳ ಚೆನ್ನಾಗಿದೆ. ಯಾವುದು? ನಾನು ಎಲ್ಲದರಲ್ಲೂ ಇದ್ದೇನೆ, ಆದರೆ ಯಾವುದರಲ್ಲೂ ಇಲ್ಲ. ಎಲ್ಲವೂ ನನ್ನಲ್ಲೇ ಇದೆ, ಆದರೆ ಯಾವುದೂ ನನ್ನಲ್ಲಿಲ್ಲ. ಇದು ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿ. ಅಂತಂದ್ರೆ ಅದರ ಅರ್ಥ ಏನು? ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದರ ಮೇಲೂ ನನಗೆ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ, ಮಮಕಾರ ಅನ್ನೋದಿಲ್ಲ. ಅಂದ್ರೆ ನಾನು ನಿರ್ಲಿಪ್ತನಾಗಿದ್ದೇನೆ. ಹಾಗಾಗಿ ಭಗವಂತ ಯಾವಾಗಲೂ ನಿರ್ಲಿಪ್ತನಾಗಿರ್ತಾನೆ. ಆತ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ, ಆತ ಯಾವುದನ್ನು ಆಶ್ರಯಿಸಿಕೊಂಡೂ ಇಲ್ಲ. ಅಷ್ಟೇ ಅಲ್ಲ, ಅವನಿಗೆ ಯಾವುದರ ಲೇಪವೂ ಇಲ್ಲ. ಇದು ನನ್ನ ಈಶ್ವರೀಯ ಶಕ್ತಿ, ಅದಕ್ಕೆ ನನ್ನನ್ನು ಈಶ್ವರ ಅಂತ ಕರೀತಾರೆ. ಇದು ಭಗವಂತನ ಅತ್ಯಂತ ಅದ್ಭುತವಾದಂತ, ಅಂದ್ರೆ ನಮ್ಮ ಊಹೆಗೂ ಕೂಡ ಸಾಧ್ಯ ಇಲ್ಲದಂತ ಆ ಅಚಿಂತ್ಯದ್ಭುತವಾದ ಶಕ್ತಿ. ಮಮ ಆತ್ಮ ಭೂತ ಭಾವನ, ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಾಮಕ ಜ್ಞಾನ ಜ್ಞಾನ ಬಂಧ ಮೋಕ್ಷ ಎಲ್ಲವೂ ಅದು ನನ್ನಲ್ಲೇ ಇದೆ. ಅದು ಬೇರೆ ಯಾರೂ ಅಲ್ಲ, ಆತ ನಾನೇ ಆಗಿದ್ದೇನೆ. ಆತ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಭಗವಂತ ಬೇರೆ, ಆತನ ದೇಹ ಬೇರೆ ಅಲ್ಲ. ಆದ್ರೆ ನಮ್ದು ಹಾಗಲ್ಲ. ನಮ್ದು ಜೀವನೇ ಬೇರೆ, ಈ ದೇಹವೇ ಬೇರೆ ಇದೆ. ಆದ್ರೆ ದೇವರದ್ದು ಹಾಗಲ್ಲ, ಎರಡೂ ಒಂದೇ. ನೀವು ಈ ತರ ಫಿಸಿಕಲ್ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆತರ ಕಲ್ಪನೆಯನ್ನು ನಾವು ಮಾಡ್ಕೋಬಾರ್ದು. ಆತನ ಗುಣ ಕ್ರಿಯೆಗಳು ಬೇರೆ ಅಲ್ಲ, ಎಲ್ಲವೂ ಅಖಂಡ. ಅದನ್ನ ಪಂಚಭೌತಿಕ ತ್ರೈಗುಣ್ಯ ವರದಿಯಲ್ಲಿ ನಾವು, ಅಂದ್ರೆ ಇವತ್ತು ನಾವು ಲೌಕಿಕವಾಗಿ ಹೀಗೆಲ್ಲ ನಾವು ಯೋಚನೆ ಮಾಡ್ತೀವಿ, ಹಾಗೆ ಯೋಚನೆ ಮಾಡ್ಲಿಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಹೇಗೆ ಎಲ್ಲಾ ಕಡೆ ತುಂಬಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಅಂತಂದ್ರೆ ಗಾಳಿ ಎಲ್ಲಾ ಕಡೆ ಇದೆ, ಅದು ಒಳಗೂ ಇದೆ ಹೊರಗೂ ಇದೆ. ಗಾಳಿ ನಮಗೆ ಕಾಣಿಸ್ತಾ ಇಲ್ಲ, ಗಾಳಿ ಆಕಾಶದಲ್ಲಿ ತುಂಬಿದೆ. ಹೀಗೆ ಭಗವಂತ ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆ ಆವರಿಸಿಕೊಂಡಿದ್ದಾನೆ. ಬರೀ ದೇವಸ್ಥಾನದಲ್ಲಿ ಇಲ್ಲ, ಬರೀ ದೇವಸ್ಥಾನದ ಗರ್ಭಗುಡಿಯಲ್ಲಿಲ್ಲ, ಬರೀ ವೈಕುಂಠದಲ್ಲಿಲ್ಲ, ಬರೀ ಕೈಲಾಸದಲ್ಲಿಲ್ಲ, ಆದರೆ ಯಾವುದರ ಲೇಪವು ಆತನಿಗಿಲ್ಲ. ಈ ಜಗತ್ತಿನ ಸರ್ವ ಇರುವಿಕೆಯಲ್ಲೂ ಭಗವಂತನಿದ್ದಾನೆ. ಎಲ್ಲವೂ ಎಲ್ಲಿದೆ? ದೇವರಲ್ಲೇ ಇದೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಯಾಂತಿ ಮಾಮಿಕಾ. ಸೃಷ್ಟಿಯಾಗಿ 31,104 ಕೋಟಿ ವರ್ಷಗಳ ನಂತರ ಮಹಾಪ್ರಳಯ ಬರ್ತದೆ. ಇದು ಚತುರ್ಮುಖ ಬ್ರಹ್ಮನ 100 ವರ್ಷ. ಇದನ್ನ ಏನಂತಾರೆ? ಕಲ್ಪಕ್ಷಯ ಅಂತ ಕರೀತಾರೆ. ಈ ಮಹಾಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಪ್ರತಿಯೊಂದು ತನ್ನ ಸ್ಥೂಲ ರೂಪವನ್ನು ಕಳೆದುಕೊಳ್ತದೆ. ನಾವು ನಿನ್ನೆ ದಿವಸ ನೋಡಿದ್ವಿ. ಅಂದ್ರೆ ಇವತ್ತು ಫಿಸಿಕಲಿ ಏನು ಕಾಣಿಸ್ತಾ ಇದೆ ಆ ಎಲ್ಲವೂ ನಾಶವಾಗ್ತದೆ, ಮತ್ತೆ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಅಂದ್ರೆ ಹೀಗೆ ನಮ್ಮ ಈ ಫಿಸಿಕಲ್ ಬಾಡಿ ಹೋದ್ರೂ ಕೂಡ ನಾವು ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತೀವಲ್ಲ, ಹಾಗೆ ಸೂಕ್ಷ್ಮ ರೂಪದಿಂದ ಈ ಇಡೀ ಸೃಷ್ಟಿಯೂ ಕೂಡ ಇರ್ತದೆ. ಎಲ್ಲ ಜೀವಜಾತಗಳು ಕೂಡ ತಮ್ಮ ಸ್ಥೂಲ ರೂಪವನ್ನ ಕಳೆದುಕೊಂಡು ಭಗವಂತನ ಅಂದ್ರೆ ದೇವರು ಹೇಗೆ ಸೂಕ್ಷ್ಮ ರೂಪದಲ್ಲಿದ್ದಾನೋ ಅವನಲ್ಲಿ ಕೂಡ ಅದು ಸೂಕ್ಷ್ಮವಾಗಿ ಏನೋ ಬೆರೆತು ಹೋಗಿರ್ತದೆ. ಮತ್ತೆ 31,104 ಕೋಟಿ ವರ್ಷ ಪ್ರಳಯ ಕಾಲ ನಂತರ ಮತ್ತೆ ಮರಳಿ ಈ ಸೃಷ್ಟಿ ನಿರ್ಮಾಣವಾಗ್ತದೆ. ಅಂದ್ರೆ ಈ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೆದುಕೊಳ್ಳುತ್ತದೆ. ಅಂದ್ರೆ ಈ ಈ ಪ್ರಳಯ ಚಕ್ರ, ಅಂದ್ರೆ ಪ್ರಳಯ ಕಾಲದಲ್ಲಿ ಏನಾಗ್ತದೆ? ಸೂಕ್ಷ್ಮ ರೂಪದಲ್ಲಿ ಭಗವಂತನನ್ನ ಸೇರಿದ ಜಡ ಮತ್ತೆ ಜೀವನ, ಭಗವಂತ ತನ್ನ ಅಧೀನವಾದಂತಹ ಪ್ರಕೃತಿಯನ್ನ ಬಳಸಿ ಮತ್ತೆ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಯಾವಾಗ ಪ್ರಳಯ ಅನ್ನೋದಾಗ್ತದೆ, ಮತ್ತೆ ಹೊಸ ಹೊಸ ಸೃಷ್ಟಿಯನ್ನು ಮಾಡ್ತಾನೆ. ಭಗವಂತನ ಈ ಸೃಷ್ಟಿ ಮತ್ತೆ ಸಂಹಾರ ಚಕ್ರ ಅನ್ನೋದು ಒಂದು ಸಾರಿ ನಡೆದದ್ದಲ್ಲ, ಇದು ನಿರಂತರವಾಗಿ ನಡೆಯುತ್ತಲೇ ಇದೆ. ಈಗಿರುವ ಈ ಬ್ರಹ್ಮಾಂಡ, ಈಗಾಗಲೇ ಅನಂತ ಬ್ರಹ್ಮಾಂಡಗಳು ಲೆಕ್ಕಕ್ಕೆ ಸಿಗಲ್ದಷ್ಟು, ಅಂದ್ರೆ ಇನ್ಫಿನಿಟಿ ಬಂದು ಹೋಗಿದ್ದಾವೆ, ನಿರ್ಮಾಣ ಆಗಿ ಹೋಗಿದ್ದಾವೆ.
ಅಷ್ಟೇ ಅಲ್ಲ, ಸಂಹಾರವೂ ಆಗಿದೆ. ಇನ್ನೂ ಅನಂತ ಕಾಲದಲ್ಲೂ ಅನಂತ ಅನಂತ ಬ್ರಹ್ಮಾಂಡಗಳು ಮತ್ತೆ ಮತ್ತೆ ಹುಟ್ಟಿ ಸೃಷ್ಟಿ ಆಗ್ತಾನೆ ಇರ್ತವೆ. ಅದಕ್ಕೆ ದೇವರನ್ನ ಎಂದ ಕರಿತೀವಿ? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಹೀಗೆ ನಿರಂತರ ಸೃಷ್ಟಿ ಸಂಹಾರ ಮಾಡುವ ಆ ಭಗವಂತನಿಗೆ ಕರ್ಮ ಅನ್ನೋದು ಅಂಟುವುದಿಲ್ಲ. ಯಾಕೆ ದೇವರಿಗೆ ಕರ್ಮ ಅಂಟುವುದಿಲ್ಲ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿರ್ಲಿಪ್ತನಾಗಿದ್ದೇನೆ. ನಾನು ಏನೇ ಮಾಡಿದರೂ ನನ್ನ ಸ್ವಾರ್ಥಕ್ಕಾಗಿ ಯಾವುದನ್ನೂ ನಾನು ಮಾಡುವುದಿಲ್ಲ. ನಾನು ಏನೇ ಮಾಡಿದರೂ ಅದು ಬೇರೆಯವರಿಗಾಗಿ. ಅಂದ್ರೆ ಸ್ವತಂತ್ರನಾದ ಭಗವಂತನನ್ನ ಎಂದೂ ಕರ್ಮವು ಕಟ್ಟಿ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನನಗೋಸ್ಕರ ಅಂತ ನಾನು ಏನನ್ನೂ ಮಾಡ್ತಾ ಇಲ್ಲ. ಎಲ್ಲವನ್ನ ಜಗತ್ತಿನ ಒಳಿತಿಗಾಗಿ ಮಾಡ್ತಾ ಇದ್ದೇನೆ. ಯಾರು ಅಂದ್ರೆ ಇದನ್ನ ನಮಗೆ ಹೇಳ್ತಾ ಇರೋದು, ನಾವು ಲೋಕ ಕಲ್ಯಾಣದ ಕೆಲಸದಲ್ಲಿ ಏನ್ ಮಾಡ್ತೀವಿ ಅದು ನಮಗೆ ಯಾವ ಕರ್ಮವು ಅಂಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಈ ದಾರಿಯಲ್ಲಿ ಹೋಗುವಾಗ ಬೇರೆಯವರ ಕರ್ಮ ನಮಗೂ ಕೂಡ ಬರುವ ಸಾಧ್ಯ ಬರ್ತದೆ, ಎಷ್ಟೋ ಸಾರಿ ಬರ್ತದೆ. ಆದ್ರೆ ಆ ಕರ್ಮದಿಂದ ನಾವು ನಾಶ ಆಗ್ಲಿಕ್ಕೆ ಈ ಆ ವಿಶ್ವಮೂಲ ಚೈತನ್ಯ ಶಕ್ತಿ ಗುರು ಶಕ್ತಿ ಬಿಡುವುದಿಲ್ಲ. ಅದನ್ನು ಕರಗಿಸ್ತಾರೆ. ಕರಗಿಸುವ ಶಕ್ತಿ ಸಾಮರ್ಥ್ಯವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಹಾಗಾಗಿ ನಾನು ನನಗೋಸ್ಕರ ಏನನ್ನೂ ಮಾಡುವುದಿಲ್ಲ. ಮತ್ತೆ ಕರ್ಮ ಅನ್ನೋದು ನನಗೆ ಯಾವತ್ತೂ ಅಂಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜಗತ್ತನ್ನ ಸೃಷ್ಟಿ ಮಾಡಲು ಬೇಕಾದಂತಹ ಮೂಲ ದ್ರವ್ಯ ಯಾವುದು? ಜಡ ಪ್ರಕೃತಿ. ಅದಕ್ಕೆ ಆಕಾರ ಕೊಡ್ತದೆ. ಅದನ್ನೇ ನಾವು ಮಹಾಲಕ್ಷ್ಮಿ ಅಂತ ಕರಿತೀವಿ. ಹೀಗೆ ಭಗವಂತ ಅಂದ್ರೆ ಅದನ್ನೇ ನಾವು ಪ್ರಕೃತಿ ಮಾತೆ, ವಸುಂಧರಾ ಮಾತೆ ಹೀಗೆಲ್ಲ ಹೇಳ್ಬೋದು. ಭಗವಂತ ಇಡೀ ಸೃಷ್ಟಿಯ ಅಧ್ಯಕ್ಷನಾಗಿ ನಿಂತು, ಕ್ರಿಯೆಯ ಹಿಂದಿನ ಶಕ್ತಿಯಾಗಿ ನಿಂತು, ಜಡ ಮತ್ತೆ ಚೈತನ್ಯ ಪ್ರಕೃತಿಯ ಮೂಲಕ ಇಡೀ ಈ ಸೃಷ್ಟಿಯನ್ನ ಪುನಃ 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 ನಿರ್ಮಾಣ ಮಾಡ್ತಾನೇ ಇರ್ತಾನೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದು ವಿಶಿಷ್ಟವಾದ ಶಕ್ತಿಯಾಗಿ, ಚೈತನ್ಯ ಶಕ್ತಿಯಾಗಿ ಭಗವಂತ ಎಲ್ಲರೊಳಗೂ ಇದ್ದಾನೆ, ಎಲ್ಲದರೊಳಗೂ ಇದ್ದಾನೆ. ಇದೇ ನನ್ನ ವಿಶೇಷತೆ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ರೈಸ್ ಮಾಡಿ, ಮಾತಾಡಿ. ಎಲ್ಲರೂ ಗದಗ್ ಧ್ಯಾನ ಯಜ್ಞಕ್ಕೆ ತಯಾರಿ ಮಾಡ್ಕೊಳ್ಳಿ, ಆಯ್ತಾ? ತಯಾರಿ ಮಾಡ್ಕೊಳ್ಳಿ. ಮತ್ತೆ ಈಗಿಂದಲೇ ಎಲ್ಲ ಬುಕಿಂಗ್ ಮಾಡ್ಕೊಳ್ರಿ. ಆಮೇಲೆ ಎಲ್ಲರೂ ಅಟೆಂಡ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ, ಬೇರೆ ಬೇರೆ ಯಾರು ಗ್ರೂಪ್ ಅಡ್ಮಿನ್ಗಳಿದ್ದಾರೆ ಅವರಿಗೆ ಕಳಿಸಿಕೊಡಿ, ಶೇರ್ ಮಾಡಿ ಅಂತ ಹಾಕೋದು. ಆಮೇಲೆ ಅವರು ನಾವು ಕಳಿಸೋದು ನಮ್ಮ ಜವಾಬ್ದಾರಿ, ಧರ್ಮ ಆಯ್ತು. ಕಳಿಸಿ. ಧ್ಯಾನ ಪ್ರಚಾರದ ವಿಚಾರದಲ್ಲಿ ಮಾನ ಮರ್ಯಾದೆ ಅಂಜಿಕೆನಲ್ಲಿ ಇಟ್ಕೋಬಾರ್ದು. ಅರ್ಥ ಇದಲ್ಲ. ಮೂರು ಬಿಟ್ಬೇಕು. ನಾವು ಯಾವ್ಯಾವ್ದ್ರಲ್ಲೋ ಮೂರು ಬಿಡ್ತೀವಿ, ಆದ್ರೆ ಎಲ್ಲದರಲ್ಲೂ ಇಟ್ಕೋಬೇಕು. ಆದ್ರೆ ಧ್ಯಾನ ವಿಷಯದಲ್ಲಿ ಮೂರು ಬಿಡ್ಬೇಕು ನಾವು. ಅವ್ರೇನಂತಾರೇನೋ ಇವ್ರೇನಂತಾರೇನೋ ಹಂಗ ಏನು ಇಟ್ಕೋಬಾರ್ದು, ಆಯ್ತಾ? ಸುಮ್ಮನೆ ನುಗ್ಗೋಕಷ್ಟೇ. ಕಾಂಪ್ಲೆಕ್ಸ್ ಇಟ್ಕೋಬೇಕು, ಇಲ್ಲ ಹಾಕ್ಬೇಕು, ಯಾರೇನಾದ್ರೂ ಹೇಳ್ತಾರೆ. ಓಕೆ ಸರ್, ಹೇಳಿ. ಹರಿಪ್ರಿಯ ಮಾಸ್ಟರ್ ಮಾತು. ಸರ್ ನಮಸ್ತೆ ಸರ್. ಈಗ ಯೂನಿವರ್ಸ್ ನೀವು ಹೇಳಿದ್ರಲ್ವಾ, ಒನ್ಸ್ ಎಲ್ಲಾನು ಅಂತ್ಯ ಆದ್ಮೇಲೆ ಮತ್ತೆ ಪುನರ್ಜತಿ ಜನನಂ ಅನ್ನೋದು ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಯಾವಾಗ ಈ ಪ್ರಪಂಚ ಎಲ್ಲ ಹೆಂಡಾಗುತ್ತೋ ಯೂನಿವರ್ಸ್ ಮತ್ತೆ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರಲ್ವಾ. ಆಗಿರ್ಬೇಕಾದ್ರೆ ಈಗ ಈ ಜನ್ಮದಲ್ಲಿ ನಾವು ಏನಾದ್ರೂ ಸತ್ಯ ಲೋಕಕ್ಕೆ ಏನಾದ್ರು ಹೋಗಿದ್ರೆ ಮತ್ತೆ ಪುನರ್ಜನ್ಮ ಅನ್ನೋದು ಇಲ್ಲ ಅಂತಂದ್ರೆ ಮತ್ತೇನು ಅವತಾರವನ್ನ ತಾಳ್ತೀವ ನಾವು? ಇಡೀ ಪ್ರಪಂಚ ಯಾವಾಗ ನಾಶ ಆಗಿ ಮತ್ತೆ ಜನನವನ್ನ ಪಡಿತೇವೆ ಅನ್ನೋದನ್ನ. ಮೋಕ್ಷ ಹೊಂದಿದವರಿಗೆ ಮತ್ತೆ ಪುನಃ ವಾಪಸ್ ಬರುವ ಅವಶ್ಯಕತೆ ಇಲ್ಲ. ಅಂದ್ರೆ ಸೃಷ್ಟಿಕಾರ ಮತ್ತೆ ಪುನಃ ನಾಶ ಆಗಿ ಸೃಷ್ಟಿ ಆದಾಗಲೂ ಅವ್ರು ಮತ್ತೆ ಬರುವ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರೋದು ಯಾರಿಗೋಸ್ಕರ? ಇನ್ನೂ ಈ ಅಂದ್ರೆ ಯಾರು ಮೋಕ್ಷ ಹೊಂದಿಲ್ಲ, ಇನ್ನೂ ಆ ಇದರಲ್ಲಿ ಒದ್ದಾಡ್ತಾ ಇದ್ದಾರೆ ಸಂಸಾರದಲ್ಲಿ, ಅವರಿಗೋಸ್ಕರ ಮತ್ತೆ ಮತ್ತೆ ಸೃಷ್ಟಿ ನಡೀತಾ ಇದೆ. ಈಗಾಗಲೇ ಮೋಕ್ಷ ಹೊಂದಿದವರಿಗೆ ಮತ್ತೆ ಬಂಧನ ಇಲ್ಲ.
ಅಲ್ಲ ಸರ್, ಈಗ ಅವರು ಇವಾಗ ಫಾರ್ ಎಕ್ಸಾಂಪಲ್ ಭಕ್ತ ಪ್ರಹ್ಲಾದನೇ ಆಗಿರ್ಬೋದು, ಅವ್ರು ಮತ್ತೆ ಜನ್ಮವನ್ನು ತಾಳಿದ್ರು ಅಂತ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೇಳಿದೀನಿ ಎರಡು ರಾಘವೇಂದ್ರ. ಎರಡು ಉದ್ದೇಶ, ಅದನ್ನೇ ನಾನು ಹೇಳಿದ್ದು. ಮೂರು, ಒಂದು ಅರಿಹಂತ, ಬೋಧಿಸತ್ವ, ಬುದ್ಧ, ಈ ಮೂರು ಸ್ಥಿತಿ ಇರ್ತದೆ. ಆಯ್ತಾ? ಅರಿಹಂತ ಅಂತಂದ್ರೆ ಅವನು ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪಿಲ್ಲ. ದುಃಖರಾಹಿತ್ಯ ಸ್ಥಿತಿ ಎಲ್ಲಾ ಕರ್ಮಗಳನ್ನ ಕಳ್ಕೊಂಡು, ಕರ್ಮಗಳನ್ನೆಲ್ಲ ಕಳ್ಕೊಂಡು, ಅಥವಾ ಕರ್ಮಗಳನ್ನ ಅಲ್ಪ ಸ್ವಲ್ಪ ಕರ್ಮ ಇದ್ರೂ ಕೂಡ ಅವನು ಬ್ರಹ್ಮಾನಂದ ಅಂದ್ರೆ ಆನಂದ ಸ್ಥಿತಿ, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಮತ್ತೆ ಎಲ್ಲರನ್ನು ಆತ್ಮ ಸ್ಥಿತಿಯಲ್ಲಿ ನೋಡುದು, ಮತ್ತೆ ಸದಾ ಆನಂದ ಸ್ಥಿತಿಯಲ್ಲಿ ಅವನಿಗೆ ದುಃಖ ಅನ್ನೋದು ಬರೋಲ್ಲ. ಏನು ಬಂದ್ರೂ ಎಲ್ಲವನ್ನ ಸಹಿಸಿಕೊಳ್ತಾನೆ, ಎಲ್ಲವನ್ನ ಸ್ವೀಕಾರ ಮಾಡ್ತಾನೆ. ಅವನಿಗೆ ಸತ್ಯದ ನಿಜವಾದ ದರ್ಶನ ಇರ್ತದೆ. ಅಂದ್ರೆ ಲೈಫ್ ಅಂದ್ರೆ ಏನು, ಮಾಯೆ ಅಂದ್ರೆ ಏನು ಅನ್ನೋ ಒಂದು ವ್ಯಾಮೋಹದಲ್ಲಿ ಇಲ್ಲದೆ ಅವನು ಸಮಸ್ಥಿತನಿರ್ತಾನೆ. ಅವರನ್ನೇ ನಾವು ಎನ್ಲೈಟೆಡ್ ಮಾಸ್ಟರ್ಸ್ ಅಂತ ಕರೆಯೋದು, ಅವರನ್ನೇ ಅರಿಹಂತ ಅಂತ ಕರೆಯೋದು. ಯಾರು ಅವನಿಗೆ ನಿರ್ವಾಣ ಹೊಂದಿದ್ದಾನೆ. ನಿರ್ವಾಣ ಅನ್ನೋದು ಸತ್ತ ಮೇಲೆ ಸಿಗುವ ಸ್ಥಿತಿಯಲ್ಲಿ, ಬದುಕಿರುವಾಗಲೇ ನಾವು ಸಾಧಿಸುವ ಒಂದು ಆತ್ಮದ ಸ್ಥಿತಿ ಅದು. ಯಾವುದು? ಅರಿಹಂತ ಅಥವಾ ನಿರ್ವಾಣ ಅಥವಾ ಎನ್ಲೈಟೆಡ್ ಮಾಸ್ಟರ್. ಅರ್ಥ ಆಯ್ತಾ? ಅದನ್ನ ಕಾಪಾಡ್ಕೊಳ್ಬೇಕು. ಆ ಸ್ಥಿತಿಯನ್ನ ಎಲ್ಲರೂ ಹೊಂದಿದೆ, ಅದಾಗ್ತದೆ. ಇದು ಒಂದು, ಇಲ್ಲಿಗೆ ಮುಗಿಲಿಲ್ಲ. ಅರ್ಥ ಆಯ್ತಲ್ಲ? ಇದು ಒಂದು ಮೆಟ್ಟಿಲು. ಈಗ ನೆಕ್ಸ್ಟ್ ಅವನದು ಒಂದು ಟಾಸ್ಕ್ ಇದೆ. ಏನು? ಅವನು ಮೋಕ್ಷ, ಈಗ ನಿರ್ವಾಣ ಸ್ಥಿತಿಯನ್ನು ಹೊಂದಿದ ಭಗವಂತ ಅವನಿಗೆ ಇವಾಗಲೇ ಎಷ್ಟೋ, ಈ ಯೂನಿವರ್ಸ್ ಎಷ್ಟೋ ಜನ್ಮವನ್ನ ಕೊಟ್ಟು ಇಷ್ಟು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತು. ಎಷ್ಟೋ ಜನ ಮಾಸ್ಟರ್ಸ್, ಗುರುಗಳು ಎಲ್ಲರೂ ಅವನಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಅವನು ಏನಾದ್ರು ಕೊಡ್ಬೇಕಲ್ಲ, ಟ್ಯಾಕ್ಸ್. ಹ್ಮ್. ಅದಕ್ಕೆ ಯೂನಿವರ್ಸ್ ಏನ್ ಕೇಳ್ತಾ ಇದೆ? ಸೇವೆ ಮಾಡು, ಸೇವೆ ಕೇಳ್ತಾ ಇದೆ. ಏನು ಸೇವೆ? ಏನೇನೋ ಸೇವೆ ಅಲ್ಲ, ಅಧ್ಯಾತ್ಮ ಸೇವೆ. ಅರ್ಥ ಆಯ್ತಾ? ನೀನು ಆ ಸ್ಥಿತಿಯಲ್ಲಿ ನಿನ್ನಾಗಿ ಎಷ್ಟೋ ಆತ್ಮಗಳು ಒದ್ದಾಡ್ತಿರ್ತಾರೆ. ಅವರಿಗೂ ನಿನ್ನ ಕರ್ಕೊಂಡು ಬಾ, ಅವರಿಗೂ ನಿನ್ನ ಜೀವನದಲ್ಲಿ. ಇಲ್ಲ ಅಂದ್ರೆ ನಿನ್ನದು ಆ ಬ್ಯಾಲೆನ್ಸ್ ಹಾಗೆ ಉಳಿತದೆ. ಅರ್ಥ ಆಯ್ತು? ಅವಾಗ ಏನಾಗ್ತದೆ? ಅದನ್ನೇ ಬೋಧಿಸತ್ವ. ಬೋಧಿಸತ್ವ ಅಂತಂದ್ರೆ ಏನು? ನಾನು ಸೇವೆಗಾಗಿ ನಿಂತವನು. ಅವನಿಗೆ ಪುನಃ ಅವನಿಗೋಸ್ಕರ ಅಂತ ಹೇಳಿ ಏನೋ ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ. ಅವನಲ್ಲಿ ಆ ಸಾಧನೆ ಮುಗಿದಿದೆ, ಆದ್ರೆ ಅವನು ಸೇವೆ ಮಾಡಬೇಕು. ಆ ಸ್ಥಿತಿ ಅವನಲ್ಲಿ, ಅದು ಬೋಧಿಸತ್ವ ಸ್ಥಿತಿ. ಅದು ಬುದ್ಧನಾಗಿಲ್ಲ, ನಿರ್ವಾಣ ಹೊಂದಿದ್ದಾನೆ, ಬುದ್ಧನಾಗಿಲ್ಲ, ಆ ಮಾರ್ಗದಲ್ಲಿದ್ದಾನೆ, ಅದೇ ಬೋಧಿಸತ್ವ. ಪ್ರತಿಯೊಬ್ಬ ಯಾರು, ಅದು ಎರಡು ಬೇರೆ ಬೇರೆ. ನಿರ್ವಾಣ ಹೊಂದುವುದು, ಬೋಧಿಸತ್ವನಾಗುವುದು, ಅಥವಾ ನಾನು ನಿರ್ವಾಣ ಆಗುವವರೆಗೂ ಬೋಧಿಸತ್ವ ಆಗೋಲ್ಲ, ಆತರ ಏನಿಲ್ಲ. ಎಲ್ಲವೂ ಜೊತೆ ಜೊತೆಗೆ ಹೋಗಬೇಕು, ಎರಡನ್ನೂ ಸಾಧಿಸ್ಬೇಕು. ಆ ಅವಾಗ ಒಂದು ಅರಿಹಂತ ನಿರ್ವಾಣ ಹೊಂದಿದ, ಎರಡನೇದು ಬೋಧಿಸತ್ವ. ಆ ಬೋಧಿಸತ್ವ ಸ್ಥಿತಿಯನ್ನು ನೋಡಿ, ಈಗ ನಿಮಗೆ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಬುದ್ಧ ತಾನು ಎನ್ಲೈಟೆಡ್ ಮಾಸ್ಟರ್ ಆಗ್ಲಿಕ್ಕೆ 8 ವರ್ಷ ಸಾಧನೆ ಮಾಡಿದ. 8 ವರ್ಷ ಆದ್ಮೇಲೆ ಅವನಿಗೆ ಹಠ ಬಂತು. ಯಾವುದೇ ಕಾರಣಕ್ಕೂ ನಾನು ಎದ್ದೇಳ, ಬೋಧಿ ವೃಕ್ಷದ ಕೆಳಗೆ ಕೂತ ನನಗೆ ಜ್ಞಾನೋದಯ ಆಗುವವರೆಗೂ ನಾನು ಈ ಬೋಧಿ ವೃಕ್ಷದಿಂದ ಏಳೋದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿ ಕೂತ ಹಗಲು ರಾತ್ರಿ ನಿರಂತರವಾಗಿ, ಊಟ ಇಲ್ಲದೆ, ತಿಂಡಿ ಇಲ್ಲದೆ, ನಿದ್ದೆಯೂ ಇಲ್ಲದೆ. ಆಯ್ತಾ? ಹೀಗೆ ನಾವು ರಾತ್ರಿ ಎಲ್ಲ 48 ದಿನ ಮಾಡಿ ಮಂಡಲ ಅಂತೀವಿ. ಅವನು ಬರೀ 48 ದಿನ ರಾತ್ರಿ ಮಾತ್ರ ಅಲ್ಲ, ನಂತರ ಹಗಲು ರಾತ್ರಿ ನಿರಂತರವಾಗಿ 48 ದಿನ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಮಾಡಿದ. 48 ದಿನ ಆದ್ಮೇಲೆ ಜ್ಞಾನೋದಯ ಆಯಿತು. ಅಂದ್ರೆ ಆಗ ಹೇಳಿದ, ನಾನು ಎನ್ಲೈಟೆಡ್ ಮಾಸ್ಟರ್ ಆಗಿದ್ದೇನೆ. ಅಲ್ಲಿಂದ 40 ವರ್ಷಗಳ ಕಾಲ, ಅಂದ್ರೆ ತನ್ನ 80 ವರ್ಷದವರೆಗೆ ಏನು ಮಾಡಿದ? ಬೋಧಿಸತ್ವನಾಗಿ ಧ್ಯಾನ ಪ್ರಚಾರ ಮಾಡಿದ. ಅಂದ್ರೆ ತಾನು ಪಡೆದ ಆ ಜ್ಞಾನವನ್ನು ಪ್ರಚಾರ ಮಾಡಿದ. ಪ್ರಚಾರ ಮಾಡಿ ಯಾವ ಸ್ಥಿತಿಯನ್ನು ತಲುಪಿದ? ಬುದ್ಧ ಸ್ಥಿತಿಯನ್ನು ತಲುಪಿದ, ಬುದ್ಧನಾದ. ಬುದ್ಧ ಅನ್ನುವುದು ಜನ್ಮರಾಹಿತ್ಯ ಸ್ಥಿತಿ, ದುಃಖರಾಹಿತ್ಯ ಸ್ಥಿತಿ. ಎನ್ಲೈಟೆಡ್ ಮಾಸ್ಟರ್ ಅರಿಹಂತ, ದುಃಖರಾಹಿತ್ಯ ಸ್ಥಿತಿ. ಬೋಧಿಸತ್ವ ಜನ್ಮರಾಹಿತ್ಯ ಸ್ಥಿತಿ. ಜನ್ಮರಾಹಿತ್ಯ ಸ್ಥಿತಿ ಅಂದ್ರೆ ಮತ್ತೆ ಜನ್ಮ ತಗೊಳ್ಳುವ ಅವಶ್ಯಕತೆ ಅವನಿಗೆ ಇಲ್ಲ. ನೀವು ಒಂದು ವೇಳೆ ಸೇವೆ ಮಾಡಿಲ್ಲ, ಅದನ್ನು ಬ್ಯಾಲೆನ್ಸ್ ಇಟ್ಕೊಂಡಿದೀವಿ ಅಂದ್ರೆ ಮತ್ತೆ ಜನ್ಮ ತಗೊಳ್ಬೇಕಾಗ್ತದೆ. ಜನ್ಮ ತಗೊಳ್ಳಿಕ್ಕೆ ಎಂದು ಕಾರಣ, ಒಂದು ಕರ್ಮ ಕಾರಣ, ಇನ್ನೊಂದು ಅದೇ ಲೋಕ ಕಲ್ಯಾಣಕ್ಕಾಗಿ ಅವನೇನೋ ಮಾಡಬೇಕಾದ ಸೇವೆ ಇದೆ, ಬಾಕಿ ಇದೆ, ಅದು ಕಾರಣ. ಎರಡು ಕಾರಣ. ಅದಕ್ಕಾಗಿ ಎರಡು ಕಾರಣಕ್ಕಾಗಿ ಬರ್ತಾರೆ. ನೀವು ಎರಡನ್ನೂ ಅದನ್ನ ನೀವು ಕಂಪ್ಲೀಟ್ ಮಾಡಿದ್ದೀರಿ ಅಂತಂದ್ರೆ ಮತ್ತೆ ಬರುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಹೇಳೋದು, ನಾವು ಬರೀ ನಿಮ್ ಸಾಧನೆ ಮಾತ್ರ ಮಾಡ್ಕೋಬೇಡ್ರಪ್ಪ, ಮತ್ತೆ ಬರಬೇಕಾಗ್ತದೆ. ಅದಕ್ಕೆ ವಿಚಾರ ಮಾಡಿ. ಅವ್ರು ಜ್ಞಾನಕ್ಕೆ ಬರೋದು ಬಿಡೋದು ಅವ್ರು, ಹೇಳೋದು ನಮ್ದು. ಬುದ್ಧ ಎಲ್ಲರಿಗೂ ಹೇಳ್ತಾ ಹೇಳ್ತಾ ಸುತ್ತಾ ಇದ್ದ. ಅದರಲ್ಲಿ ಬಂದವರು ಬಂದ್ರು, ಹೋದವರು ಬರೋರು ಬಂದ್ರು ಹೋದ್ರು ಅಂತ ಯೋಚನೆ ಮಾಡಿ ಹೇಳೋದು ನಮ್ದವ್ರನ್ನ ಹೇಳ್ತಾ ಇರ್ಬೇಕು. ಎಲ್ಲ ಕಡೆ ಬಸ್ಸಲ್ಲಿ ಹೋದಲ್ಲಿ ಬಂದಲ್ಲಿ. ನಾ ಹೇಳಿದ್ನಲ್ಲ,
ಮೂರು ಬಿಡ್ಬೇಕು ನಾವು. ಮೂರು ಬಿಟ್ಟು ಎಲ್ಲರ ಹತ್ರ ಸುಮ್ಮನೆ ಸಿಕ್ಕವ್ರಿಗೆ ಹೇಳ್ತಾ ಇರೋದು. ಯಾರಿಗೆ ಗೊತ್ತಿಲ್ಲ ಯಾರು ಯಾವಾಗ ಅಂತಾರೆ, ಅವಮಾನ ಮಾಡ್ತಾರೆ. ಪಾಪ ಬುದ್ಧನಿಗೆ ಮಾಡಿದಷ್ಟು ಅವಮಾನ ಅಪಚಾರ, ಅವನನ್ನ ಹೀಯಾಳಿಸಿದಷ್ಟು ಯಾರಿಗೆ ಮಾಡಿದ್ದ? ಯಾಕೆಂದ್ರೆ ಅವತ್ತು ಉತ್ತರ ವೇದಗಳ ಕಾಲ. ಅವತ್ತು ಈ ಏನಂತೀವಿ ಏನಂತೀವಿ ಬಹಳ ಸಂಪ್ರದಾಯಗಳು, ಹ್ಮ್, ಏನಂತೀವಿ ಕಟ್ಟುಪಾಡುಗಳು ಬಹಳ ಉತ್ತುನ್ನತ ಸ್ಥಿತಿಯಲ್ಲಿ ಇದ್ದಂತಹ ಒಂದು ಕಾಲಘಟ್ಟ. ಜನ ಎಲ್ಲ ರೋಸಿ ಹೋಗ್ಬಿಟ್ಟು ಇವತ್ತು ಅಂತಹ ಒಂದು ವ್ಯವಸ್ಥೆಯಲ್ಲಿ, ಯಾಕಂದ್ರೆ ಇವತ್ತು ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ, ಯಾವತ್ತು ಹಾಗಿರ್ಲಿಲ್ಲ. ಎಲ್ಲವನ್ನು ಪ್ರಶ್ನೆ ಮಾಡ್ತಾ ಇದ್ವಿ. ಉದಾಹರಣೆಗೆ ಇದು ನೋಡಿ, ಬಸವಣ್ಣನವರು ಕೂಡ ಅವರನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಅಂದ್ರೆ ಅಷ್ಟು ಇವತ್ತು ಬಹಳ ಕಾಲ ಈಸಿ ಇದೆ. ಯಾವುದೇ ಒಂದು ವಿಚಾರವನ್ನು ನೀವು ಜಗತ್ತಿಗೆ ಕೊಟ್ರೆ ಯಾರು ಏನು ಕೇಳೋಂಗಿಲ್ಲ. ಆದ್ರೆ ಅವತ್ತು ಹಾಗಿರ್ಲಿಲ್ಲ. ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು, ವಿರೋಧ ಮಾಡ್ತಾ ಇದ್ರು, ಟಾರ್ಗೆಟ್ ಮಾಡ್ತಾ ಇದ್ರು. ಅಂತಹ ಹಾಗೆ ಆದ್ರೂ ಕೂಡ ಅವ್ರು ಮಾಡೋದ್ರಿಂದ ವಿಮುಖರಾಗಲಿಲ್ಲ. ಮಾಡಬೇಕಾದದನ್ನು ಮಾಡಿಯೇ ಮಾಡಿದ್ರು. ಹಾಗೆ ಆ ಆ ಒಂದು ಇದರಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಅದನ್ನು ನಾವು ಬಿಡಬಾರ್ದು. ಯಾಕೆಂದ್ರೆ ಅದು ನಮ್ಮ ಧರ್ಮ, ಕರ್ತವ್ಯ. ಅರ್ಥ ಆಯ್ತಲ್ಲ? ಒಂದು ಧ್ಯಾನ, ದುಃಖರಾಹಿತ್ಯ ಸ್ಥಿತಿ, ಜನ್ಮರಾಹಿತ್ಯ ಸ್ಥಿತಿ, ಮುಕ್ತ ಸ್ಥಿತಿ. ಮುಕ್ತ ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೊಂದೇನು ಹೇಳ್ತಾರೆ ಅಂತಂದ್ರೆ, ಯಾರು ಈಗ ಮೋಕ್ಷ ಅಂತಾರಲ್ವ, ಎಲ್ಲರೂ ಹೋಗಿ ಮೇಲಿನ ಲೋಕದಲ್ಲಿ ಇರ್ತಾರೆ, ಅಲ್ಲಿ ಸತ್ಯ ಲೋಕದಲ್ಲಿ. ಅಲ್ಲಿವರೆಗೂ ಹಾಗೆ ಇರ್ತಾರಂತೆ. ಯಾವಾಗ ಆ ಸತ್ಯಲೋಕ ನಾಶ ಆಗುವವರೆಗೂ, ಬ್ರಹ್ಮದೇವರು ಇರುವವರೆಗೂ ಸತ್ಯಲೋಕದಲ್ಲೇ ಇರ್ತಾರೆ, ಎಲ್ಲ ಮೋಕ್ಷದಲ್ಲಿ. ಯಾವಾಗ ಆ ಬ್ರಹ್ಮಲೋಕ ಎಲ್ಲವೂ ನಾಶ ಆಗ್ತದೆ, ಬ್ರಹ್ಮದೇವರು ಯಾವಾಗ ಮೋಕ್ಷಕ್ಕೆ ಹೋಗ್ತಾರಲ್ಲ, ಅವರ ಜೊತೆಗೆ ಅಂದ್ರೆ ದೇವರಲ್ಲಿ ಹೋಗಿ ಲೀನರಾಗೋದು. ಅವರ ಜೊತೆಗೆ ಯಾರೆಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಮೋಕ್ಷ ಸತ್ಯಲೋಕದಲ್ಲಿ, ಅವರು ಹೋಗ್ತಾರೆ. ನೋಡಿ ಇವತ್ತೊಬ್ಬ ಅವರಿಗೆ ಸತ್ಯಲೋಕದಿಂದ ಕರೆ ಮಾಡ್ತಾರೆ, ಬನ್ನಿ ನಮ್ಮ ಜೊತೆ. ನನಗೆ ಅವ್ರ ಮನೇಲೆಲ್ಲ ಪಾಪ ಹೆದರಿ, ಇಲ್ಲ ನನಗೆ ಕರೆ ಬಂದಿದೆ, ನಾನು ಹೊರಟಿದ್ದೀನಿ. ಅದಕ್ಕೆ ಅವ್ರ ಮನೇಲೆಲ್ಲ ಪಾಪ ಗಾಬರಿ ಆಗ್ಬಿಟ್ಟಾರೆ. ಅದಕ್ಕೆ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ, ಅವ್ರು ಕರೀಲಿ, ನೀವು ಅದಕ್ಕೆ ಎಲಿಜಿಬಲ್. ಅವತ್ತೇ ಹೇಳಿದ್ದೀನಿ, ನೀವು ದೇವರಾಗಿದ್ದೀರಿ, ನೀವು ಈಗಾಗಲೇ ಅವರು ದೇವರಾಗಿ, ದೇವರು ಅವ್ರು ಎಲ್ಲ ಸತ್ಯಲೋಕದಿಂದ ಕರೀತಾ ಇದ್ದಾರೆ ಅಂತ ಲೆಕ್ಕ ಆಗ್ತದೆ. ಯಾವ ಸ್ಥಿತಿ ತಿಳಿದಿಲ್ಲ. ಹ್ಮ್ ಹೆದರ್ತಾರೆ ಅಂತ ಆಡಿಯೋ ಹಾಕಿಲ್ಲ ನಮ್ಗೆ, ಅವ್ರು ಹೆದರ್ತಾರೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅವರಿಗೆ ನಾನು ಹೇಳಿದ್ದೀನಿ, ಅವ್ರು ಕರೀಲಿ. ಆಮೇಲೆ ನೀವು ಅವ್ರು ಏನೇ ಕರೆದ್ರೆ ಹೇಳ್ಬಿಡಿ ಅಷ್ಟೇ, ನಾನು ಹೀಗೆ ಬರೋಲ್ಲ, ನಾನು ಇನ್ನೂ ಇಲ್ಲಿ ಸೇವೆ ಮಾಡೋದು ಬಹಳ ಇದೆ, ಆಯ್ತಾ, ಇನ್ನೂ 40-50 ವರ್ಷ ಇಲ್ಲಿದ್ದು ಸೇವೆ ಮಾಡಿ ಆಮೇಲೆ ಬರ್ತೇನೆ ಅಂತ ಹೇಳಿ ಹೇಳ್ಬೇಕು. ಸರ್, ವಾಟ್ ಅಬೌಟ್ ಇದು ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಶಂಕರಾಚಾರ್ಯರು ಆಗಿರ್ಬೋದು, ಅವ್ರ ಬ್ರಹ್ಮಚರ್ಯನ ಪಾಲನೆ ಮಾಡ್ತಾನೆ ಅವ್ರು ಪರ್ಪಸ್ ಪ್ರಪಂಚ. ಯಾವುದೋ ಒಂದು ಉದ್ದೇಶದಿಂದ ಬಂದು ಅವ್ರು ಫುಲ್ಫಿಲ್ ಆದ್ಮೇಲೆ ಹೋದ್ರು. ಓಕೆ. ಕೆಲವ್ರು ಏನಾಗ್ತದೆ, ಕೆಲವೊಂದು ಏನಂತೀವಿ ಬ್ಯಾಲೆನ್ಸ್ ಇಟ್ಕೊಂಡು ಹೋಗಿರ್ತಾರೆ. ಹಿಂದಿನ ಜನ್ಮದಲ್ಲಿ ಏನೋ ಒಂದಿಷ್ಟು ಮಾಡೋದು ಇರ್ತದೆ, ಆದ್ರೆ ಅದಿಷ್ಟನ್ನು ಮಾಡ್ಲಿಕ್ಕೆ ಆಗಿರೋಲ್ಲ. ಅದಕ್ಕೆ ಕಾಲ ಏನೋ ಒಂದು ಕಾರಣ, ದೇಹ ಸ್ಪಂದಿಸಿರೋದು, ಕಾಲ ಪಕ್ವ ಆಗಿರೋದು. ಆದ್ರೆ ಅದನ್ನ ಮತ್ತೆ ಫುಲ್ಫಿಲ್ ಮಾಡಲಿಕ್ಕೆ ಮತ್ತೆ ಬಂದು ಹೋಗ್ತಾರೆ. ಉದಾಹರಣೆಗೆ ಈ ಜನ್ಮದಲ್ಲಿ ಎಲ್ಲ ಸಾಧನೆ ಮಾಡಿದ್ರು, ಅತ್ಯುನ್ನತ ಸ್ಥಿತಿ ಮಾಡಿದ, ಬೋಧಿಸತ್ವ ಅಂತ ಎಲ್ಲ ಮಾಡಿದ್ರು, ಬ್ರಹ್ಮಚರ್ಯ ಮದುವೆ ಆಗಲಿಲ್ಲ. ಮದುವೆ ಆಗ್ಲಿಕ್ಕೆ ಅಂತ ಮತ್ತೊಂದು ಜನ್ಮ ತಗೊಂಡು ಬರ್ಬೇಕು. ಬರೀ ಮದುವೆ ಆಗ್ಲಿಕ್ಕಾಗಿ, ಮದುವೆಯಾಗಿ ಸಂಸಾರವನ್ನು ಅನುಭವಿಸ್ಲಿಕ್ಕಾಗಿ ಅಷ್ಟೇ. ಬೇರೆ ಏನಿಲ್ಲ. ಅಂದ್ರೆ ಕೆಲವೊಂದನ್ನ ಕಾರಣಕ್ಕಾಗಿನೂ ಕೆಲವರು ಎಲ್ಲವನ್ನ ಈ ಜನ್ಮದಲ್ಲೇ ಮುಗಿಸ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಸರ್. ಹಾ, ಓಕೆ. ನಾಗರತ್ನ ಮಾಸ್ಟರ್ ಮಾತು. ನಮಸ್ತೆ ಸರ್. ಹಾ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ರಿಗೂ ನಮಸ್ತೆ. ಚೆನ್ನಾಗಿ ದಿವ್ಸಾನು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗುಡಾಕೇಶ ಚೆನ್ನಾಗಿ ಹೇಳ್ತೀರಾ, ಚೆನ್ನಾಗಿ ನಡೆಸ್ಕೊಡ್ತೀರಾ. ಎಲ್ಲದನ್ನು ನಮಗೆ ಜ್ಞಾನ ನಿದ್ರೆ ಜಯಿಸಿ ನಮಗೋಸ್ಕರ ಎಲ್ಲ ಜ್ಞಾನ ಹಂಚ್ತಾ ಇರ್ತೀರಾ. ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ನಾನ್ 41 ದಿವಸ ಆಯ್ತು ಹಂಗಂತ ಅನ್ಸೋದೇ ಇಲ್ಲ ಸರ್. ಈಗ ಇನ್ನ ಉತ್ಸಾಹ ಜಾಸ್ತಿ ಆಗ್ತಾ ಐತೆ.
ಅಷ್ಟೇ ಅಷ್ಟೇ. ನಾನು ಡೈಲಿ ಇದನ್ನ ಅಳವಡಿಸ್ಕೊಂಡು ಹೋಗ್ತಾ ಇರ್ಬೇಕು, ಮಾಡ್ಬೇಕು ನಾನು. ಇದು ಜ್ಞಾನ ಪಡ್ಕೋಬೇಕು, ಹೆಚ್ಚು ಸಾಧನೆ ಮಾಡ್ಬೇಕು ಅಂತ ಒಂಥರ ಉತ್ಸಾಹ ಒಳಗಡೆಯಿಂದನೇ ಬರ್ತಾ ಇರುತ್ತೆ ಸರ್. ನಾನು ಮೊದ್ಲು ಗುಡಾಕೇಶ ಅಂದ್ರೆ ಅಯ್ಯೋ ನಿದ್ದೆಗೆ ಇಡ್ಬೇಕಲ್ವಾ ಅಂತ ಎಷ್ಟೋ ಹಂಗೆ ಹಿಂದೇಟ್ ಆಗ್ತಾ ಇದ್ದೆ. ಅದು ತನಗೆ ತಾನಾಗೆ ಬಂತು ಒಳಗಡೆಯಿಂದ. ಗುಡಾಕೇಶ ಮಾಡು ಮಾಡು ಅಂತ ಮನಸ್ಸಲ್ಲಿ ಅದು ಇದಾಯ್ತು. ಅದಕ್ಕೆ ನಾನು ಆ ಮೇ 18ರಲ್ಲಿ ಮಾಡಕ್ ಶುರು ಮಾಡಿದೆ. ಬೇರೆ ಎಲ್ಲ ಧ್ಯಾನ ಎಲ್ಲ ಡೈಲಿ ಮಾಡ್ತಾ ಇದ್ದೆ. ಡೈಲಿ 3 ಅವರ್ಸ್ ಹಂಗೆಲ್ಲ ಕೂತ್ಕೊಂತ ಇದ್ದೆ, ಎಲ್ಲ ಮಾಡ್ತಿದ್ದೆ, ಎಲ್ಲ ಪೌರ್ಣಮಿ ಧ್ಯಾನಗಳು ಎಲ್ಲ ಮಾಡ್ತಾ ಇದ್ದೆ ಸರ್. ಇದಕ್ಕೆ ಮಾತ್ರ ಅಯ್ಯೋ ನಿದ್ದೆಗೆಡ್ಬೇಕಲ್ಲ ರಾತ್ರಿ ಎಲ್ಲ ಅಂತ ಅದೇನೋ ಒಂಥರ ಅದು ಮನ್ಸಲ್ಲಿ ಅದೇ. ಈಗ ಇವಾಗ ನೋಡಿ. ನೋಡಿದ್ರೆ ನಿದ್ದೆ ರಾತ್ರಿ ಎಲ್ಲ ಹಗ್ಲು ಆಗಿದೆ, ರಾತ್ರಿ ಹೊತ್ತು ಹಗ್ಲು ಆಗಿರೋ ತರ ಆಗ್ತಾ ಇದೆ. ಎಲ್ಲ ಜ್ಞಾನ ಹೆಚ್ಚುತ್ತಾ ಇದ್ದೆ. ಭಗವದ್ಗೀತೆದಂತೂ ತುಂಬಾ ಚೆನ್ನಾಗಿ ದಿವ್ಸ ಹೇಳ್ತಾ ಇರ್ತೀರಲ್ಲ. ನಾನು ಭಗವದ್ಗೀತೆ ಓದ್ತೀನಿ ಸರ್, ಬುಕ್ಕು. ನೀವ್ ಹೇಳೋದೆಲ್ಲ ಇನ್ನ ಎಷ್ಟು ಜ್ಞಾನ ಹೆಚ್ಚುತ್ತೆ ಅಂದ್ರೆ ತುಂಬಾನೇ ಅದರಲ್ಲಿ ಇರವು ಕೆಲವೊಂದು ವಿಷಯಗಳು. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಕರ್ಮಣ್ಯೇವಾಧಿಕಾರಸ್ತೆ ಮಹಾಬಲೇಸು ಕದಾಚಲಂ, ಅವೆಲ್ಲ ನಿನ್ನ ಕೆಲ್ಸ ನೀನ್ ಮಾಡು, ಫಲ ಅಪೇಕ್ಷೆ ಪಡ್ಬೇಡ, ಅದು ಭಗವಂತನಿಗ್ ಬಿಡು ಅಂತ ಎಲ್ಲ ಕೃಷ್ಣ ಹೇಳಿರ್ತಾನಲ್ಲ. ಅದೆಲ್ಲ ಎಷ್ಟ್ ಚೆನ್ನಾಗಿ ನಾನು ಓದ್ತಾ ಇದ್ನಲ್ಲ, ಅದನ್ನೆಲ್ಲ ನೀವು ಹೇಳ್ತಾನೆ ಇರ್ತೀರಲ್ಲ, ಅವಾಗ ಇನ್ನ ನನಗೆ ನೋಡು ಇದೆಲ್ಲ ನಾವಿನ್ನ ತಿಳ್ಕೊಂಡ್ ಜಾಸ್ತಿ ಜ್ಞಾನ ಬರುತ್ತೆ ಅಂತ ಚೆನ್ನಾಗಿ ಇತ್ತು. ಅಧಿಕಾರದ ಅಹಂ ಇರಬಾರ್ದು ಅಂತ ಇವತ್ತು ಎಲ್ಲ ಹೇಳಿದ್ರಿ. ಯೌವನದ ಅಹಮ್ಮು, ಜ್ಞಾನದ ಅಹಮ್ಮು ಇವೆಲ್ಲ ಇದ್ದಾಗ ಮಾಯೆಯಿಂದ ಹೊರಬರ್ಬೇಕು ನಾವು. ಅದು ಇದ್ದಾಗ ನಾವು ಪರಮಾತ್ಮನನ್ನ ಪಡೆಯಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಅಸೂಯೆ ಪಡಬಾರದು, ಬೇರೆಯವ್ರ ಮೇಲೆ ಅಸೂಯೆ ಪಡೆಯೋದು ಎಲ್ಲ ಮಾಡಬಾರ್ದು. ನಮ್ಮ ಮನಸ್ಸೊಳಗಿರೋದ ಅರಿಸೆಡ್ ವರ್ಗನ ಜಯಿಸ್ಕೋಬೇಕು ಫಸ್ಟು. ನಮ್ಮೊಳಗಿರೋ ಅರಿಸೆಡ್ ವರ್ಗ ಜಯಿಸ್ಕೊಂಡ್ರೆ ನಾವು ಒಳ್ಳೆ ಜ್ಞಾನ ಪಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಚೆನ್ನಾಗಿ ಹೇಳಿದ್ರಿ. ಪರಮಾತ್ಮ ಭಗವಂತ ಹೇಳ್ತಾನೆ ಎಲ್ಲವೂ ನನ್ನಲ್ಲೇ ಇದೆ, ಯಾವುದು ನನ್ನದಲ್ಲ ಅಂತ. ಅದು ಚೆನ್ನಾಗಿ ಅರ್ಥ ಆಗಂಗೆಲ್ಲ ಚೆನ್ನಾಗಿ ಹೇಳಿದ್ರಿ. ಯಾವುದಕ್ಕೂ ಅಂಟಿಕೊಂಡಿರಲ್ಲ ಭಗವಂತ, ಎಲ್ಲದು ನನ್ನದೇ, ಎಲ್ಲದೂ ನನ್ನಲ್ಲೇ ಇದೆ ಅಂತ ಅಲ್ಲಿ ಎಷ್ಟು ಚೆನ್ನಾಗಿ ಅದು ಅರ್ಥ ಹೇಳಿದ್ರಿ ಅಂದ್ರೆ ಚೆನ್ನಾಗಿತ್ತು ಸರ್. ಪ್ರತಿಯೊಂದು ಚೆನ್ನಾಗಿತ್ತು. ಚೆನ್ನಾಗಿ ಕೇಳ್ತಾ ಇರ್ತೀವಿ. ಒಂದೊಂದ್ಸರಿ ಯೋಗ ನಿದ್ರೆ ಬರುತ್ತೆ, ಬಂದ್ರೂನು ಅವಾಯ್ಡ್ ಮಾಡ್ಕೊಂಡು ಕುತ್ಕೊಂಡ್ ಮತ್ತೆ ಎಚ್ಚರಿಸ್ತಾ ಇರ್ತಿರಲ್ಲ, ಅದಂತೂ ನನಗ್ ತುಂಬಾ ಖುಷಿ ಆಗುತ್ತೆ ಸರ್. ಇನ್ನೇನ್ ನಿದ್ದೆ ಬರುತ್ತೆ ಅಂದಾಗ ಅವಾಗ ಎಚ್ಚರಿಸ್ತಾ ಇರ್ತಿರಲ್ಲ, ತಕ್ಷಣಕ್ಕೆ ಎಚ್ಚರ ಆಗ್ಬಿಡ್ತೀವಿ. ಮತ್ತೆ ಧ್ಯಾನಕ್ಕೆ ಮುಳುಗ್ತೀವಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಗುಡಾಕೇಶ ಅಂತೂ ನಾನು ಮಿಸ್ ಮಾಡ್ಕೊಂತಿದ್ನಲ್ಲ, ಇದೆಲ್ಲ ನಾನು ಜ್ಞಾನ ತಿಳ್ಕೊಂಡಲ್ಲ ಅಂತ ಅನಿಸ್ತಾ ಇದೆ ಇವಾಗ. ಎಷ್ಟ್ ಚೆನ್ನಾಗಿ ಎಲ್ಲ ಈಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ಒಳಗಡೆಯಿಂದ. ನೋಡಿ ಒಂದ್ ಸ್ವಲ್ಪನೂ ನಿದ್ದೆಗೆ ಹೋಗೇ ಇಲ್ಲ ನಾನು. ಫುಲ್ ಇದ್ರ ಅವೇರ್ನೆಸ್ ಎಲ್ಲ ಇದ್ದೀನಿ. ಅಷ್ಟ್ ಚೆನ್ನಾಗಿ ಅದೇನೋ ಹಂಗೆ ಒಳಗ್ಲಿಂದಲೇ ಬರ್ತಾ ಐತೆ ಉತ್ಸಾಹ. ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಿರಲ್ಲ, ನಾನೆಲ್ಲ ಇವೆಲ್ಲ ಮಿಸ್ ಮಾಡ್ಕೊಂಡ್ ಸುಮ್ನೆ ನಿದ್ದೆ ನಿದ್ದೆ ಅನ್ಕೊಂಡ್ ನಿದ್ದೆ ಮಾಡ್ಕೊಂಡ್ ಕುತ್ಕೊಂಡ್ ಜ್ಞಾನ ಕಲಿದಲೆ ಹಂಗೆ ಹೋಗ್ತಾ ಇದ್ವಲ್ಲ ನಾವು ಬಂದಿದ್ದು. ಆ ಇದಕ್ಕೆ ಪ್ರಪಂಚಕ್ಕೆ ನಾವು ಜ್ಞಾನ ತಿಳ್ಕೊಂಡು ಒಳ್ಳೆ ಇದನ್ನ ಆತ್ಮಕ್ಕೆ ಜ್ಞಾನ ಪಡ್ಕೊಳ್ಳೋಕೋಸ್ಕರ ಬಂದಿರ್ತೀವಿ. ಎಲ್ಲ ಒಳ್ಳೆ ಕೆಲ್ಸಗಳು, ಎಲ್ಲ ಒಳ್ಳೆ ಕರ್ಮಗಳು ಮಾಡ್ಬೇಕು. ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕು, ಬುಕ್ಕುಗಳು ಓದ್ಬೇಕು ಅಂತ ಬುಕ್ಕುಗಳೆಲ್ಲ ಜಾಸ್ತಿ ಓದ್ತಿರ್ತೀನಿ ಸರ್ ನಾನು. ಎಲ್ಲ ಆತ್ಮಯೋಗಿಗಳ ಬುಕ್ಕುಗಳೆಲ್ಲ ಓದ್ತಿರ್ತೀನಿ. ಪರಮಹಂಸರ್ದು, ಸ್ವಾಮಿ ವಿವೇಕಾನಂದರ್ದು ಎಲ್ಲ ಪ್ರತಿಯೊಂದು ಓದ್ತಾ ಇರ್ತೀವಿ. ಆಮೇಲೆ ಇದ್ರಲ್ಲಿ ಶಾಂಭವಿ ಇದ್ರಲ್ಲಿ ಪರಮಹಂಸ ಯೋಗಾನಂದರ್ದು ಇದು ವಾರಕ್ಕೊಬ್ರು ಡೈಲಿ ಓದ್ತಾ ಇರ್ತೀವಿ ಸರ್. ಅದ್ರಲ್ಲಿ ನಾನು ಓದ್ತಿರ್ತೀನಿ. ತುಂಬಾ ಚೆನ್ನಾಗಿ ಜ್ಞಾನ ಇನ್ನ ಹೆಚ್ಚುತ್ತೆ ಸರ್. ಸೀತಾಯಣ ಓದಿದ್ವಿ, ಅದ್ ಮುಗೀತು. ಈಗ ಅದನ್ನು ಓದ್ತಾ ಇರ್ತೀವಿ. ಈಗ ಇದಕ್ ಬಂದ್ಮೇಲೆ ಎಲ್ಲ ಇದ್ರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಎಲ್ಲದನ್ನು ಆ ಇದ್ರಲ್ಲೇ ತಿಳ್ಕೊಂತಾ ಇದೀನಲ್ಲ, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿ ಹೇಳ್ತೀರಾ ಅಂತ ನನಗೆ ಬೇರೆಯವ್ರಿಗೂ ಹೇಳ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುಡಾಕೇಶ. ನಾವು ಅರುಣ್ ಸರ್ ಅವ್ರೆಷ್ಟು ಇನ್ನ ಇದು ಹೆಂಗಿದಾರೆ ಆದ್ರೂ ಹೆಂಗ್ ಎಷ್ಟ್ ಚೆನ್ನಾಗಿ ಹೇಳ್ತಾರಲ್ವಾ ಅಂತಿರ್ತಾರೆ ಸರ್. ನಮ್ ಫ್ರೆಂಡ್ ಎಲ್ಲ ಚೆನ್ನಾಗಿ ಹೇಳ್ತಾರ ಅವರು ಅಂತ ಹೇಳ್ತಿರ್ತಾರೆ. ಚೆನ್ನಾಗಿ ಹೇಳ್ತೀರಾ ಸರ್ ಈ ಎಲ್ಲ ಈ- ವಿಷಯನ. ಇವಾಗ ಯಾರು ಎಷ್ಟೇ ಬ್ಯಾಡ್ ಕಾಮೆಂಟ್ ಅಭಿಪ್ರಾಯಗಳನ್ನ ಹೇಳಿದ್ರು
ನಾವು ಹೋಗುವ ಮಾರ್ಗ ನಿಜವಾಗಲೂ ರೈಟ್ ನನಗೆ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಇಲ್ಲಿರೋರು ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಸತ್ಯಲೋಕರಿಗೆ ಹೌದು. ಪಾರ್ವತಿಯರು ಬಂದು, ಬ್ರಹ್ಮದೇವರು ಅಲ್ಲಿರೋ ಹ್ಮ್. ಮಹಾಶಿವರು ಬಂದು ಅವ್ರನ್ನ ಸತ್ಕಾರ ಮಾಡಿ ಕಾಯ್ತಾ ಇದ್ದಾರೆ. ನೀವು ಎಲಿಜಿಬಲ್ ಆಗಿದ್ದೀರಿ, ನಿಮ್ಮ ಲೋಕಕ್ಕೆ ನಾವು ಕಾಯ್ತಾ ಇದ್ದೀವಿ, ಯಾವಾಗ ಬರ್ತೀವಿ, ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಹೌದು ಸರ್. ಯಾವಾಗಲೂ ನಾವು ಇದ್ರಲ್ಲೇ ಯಶಸ್ವಿಯಾಗಿದ್ದೀವಿ ಅಂತ. ಇದು ಒಬ್ಬರಲ್ಲ, ಹ್ಮ್. ಇಷ್ಟರು ಆಗಲೇ ಸತ್ಯಲೋಕಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಇನ್ನೊಬ್ರು ಅಷ್ಟೇ. ಹ್ಮ್. ಅವ್ರನ್ನ ಗದಗ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ವಿ, ನೀವು ಬರಬೇಕು. ಅವ್ರಿಗೆ ಸ್ವಲ್ಪ ಎನರ್ಜಿ ಲೆವೆಲ್ಲು ಜಾಸ್ತಿ ಆಗಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ. ಹ್ಮ್. ನೀವು ಖಂಡಿತ ಬಂದು ಮೀಟ್ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಥ್ಯಾಂಕ್ ಯು ಸರ್. ಹ್ಮ್, ಕರ್ಮ ಪ್ರಕ್ಷಾಳನೆ ಇದ್ರದ್ದು ಎಲ್ಲ ಚಕ್ರಗಳದ್ದು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಕ್ಸರ್ಸೈಸ್ ಮಾಡಿಸೋದು ಹೌದು. ಲಾಸ್ಟ್ಗಂತೂ ಫುಲ್ ಎಕ್ಸರ್ಸೈಸ್ ಮಾಡೇ ನಾನು ವಾಕ್ ಹೋಗೋದು. ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ತುಂಬಾನೇ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಸರ್. ಎಲ್ಲ ಆರೋಗ್ಯದಲ್ಲೇ ಆಗ್ಲಿ ಎಲ್ಲದೂ ಅಷ್ಟೇನೆ. ಎಲ್ಲ ಖುಷಿ ಖುಷಿಯಾಗಿರ್ತಿರಲ್ಲ ಏನು ಇವಾಗ ಅಂತಿರ್ತಾರೆ ಎಲ್ಲ. ನಿದ್ದೆ ಬರುತ್ತೆ, ನಿದ್ದೆಗೆ ಇಟ್ಟು ಎಲ್ಲ ಖುಷಿಯಾಗಿ ಇರ್ತೀರಾ ನೀವು ಅಂತ ಇರ್ತಾರೆ ಎಲ್ಲ. ಹಂಗೆ. ಅಂದ್ರೆ ನಾವು ನೋಡಿ ಈ ದಾರಿಯಲ್ಲಿ ನಾವು ಯಶಸ್ವಿ ಆಗಿದ್ದೀವಿ, ನಾವು ಹ್ಮ್. ಹೇಳ್ಕೊಳ್ಬೋದು. ಅಂದ್ರೆ ಅದಕ್ಕೆ ನೈಜ ಸಾಕ್ಷಿಗಳಿದ್ದಾವೆ. ಆಮೇಲೆ ಹ್ಮ್. ಖಂಡಿತ ಎಲ್ಲರೂ ಅದನ್ನ ರೀಚ್ ಆಗ್ಬೋದು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಈಗ ಒಂದು ಭರವಸೆ ಮಾಡಿದ್ವಿ. ಆ, ಹೌದು. ಎರಡನೇದಾಗಿ ಆ, ಆ, ಹ್ಮ್. ಅಂದ್ರೆ ನಾನು ಧ್ಯಾನಕ್ಕೆ ಅವರು ಬಹಳ ಇದಾಗಿದ್ರು. ಕೊನೆಗೆ ಆಗಲೇ ನಾನು ಬೆಳಗ್ಗೆ ಆ, ಧ್ಯಾನಕ್ಕೆ ಕೂತಾಗ ನಾನು ಹೇಳಿದ್ದೀನಿ, ನನ್ನ ಇದಿಲ್ಲದೆ ಯಾರನ್ನೂ ಹಂಗೆಲ್ಲ ನೀವು ಕರ್ಕೊಂಡು ಹೋಗಂಗಿಲ್ಲ. ನಮ್ಮ ಇದ್ರಲ್ಲಿ ಬಂದವರು ಅಂದ್ರೆ ಬಾಬಾ ಅಂತ ಹೇಳಿ ಅವ್ರು ಹಾ ರೆಡಿ ಅಂತ ತಕ್ಷಣ ನೀವು ಹಂಗೆ ನನ್ನ ಪರ್ಮಿಷನ್ ಅಂತ ಯಾರನ್ನೂ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದಾಗ, ನನ್ನ ಮಾತಿಗೂ ಕೂಡ ಅಂದ್ರೆ ನಾನು ಅವ್ರಿಗಿಂತ ದೊಡ್ಡವ ಅಂತ ಹೇಳ್ತಾ ಇಲ್ಲ, ನನ್ನ ಮಾತಿಗೂ ಕೂಡ ಗೌರವ ಇದೆ ಸತ್ಯಲೋಕದಲ್ಲಿ. ಆ ಯಾಕೆಂದ್ರೆ ನನಗೆ ಬಂದದ್ದು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನಾನು ಹೇಳೋವರೆಗೂ ನೀವು ಹೋಗಂಗಿಲ್ಲ, ಹೋಗಕ್ಕಾಗೋದೇ ಇರಬೇಕು, ನೀವು ನಿಮ್ಮಿಂದ ಇನ್ನೂ ಮಾಡೋ ಕೆಲಸ ಬಹಳ ಇದೆ ಅಂತ ಹೇಳಿ. ಯಾಕೆಂದ್ರೆ ಅವ್ರು ಪಾಪ ಬೆಳಿಗ್ಗೆ ಎಲ್ಲ ಒಳಗೆ ಕಡ್ದು ಬಿಟ್ಟಾರೆ ಜೋರು. ಇಲ್ಲ ಅವರು ಹೊಂಟೇನೆ ಹೋಗ್ತೇನೆ, ನಾನು ಹೋಗ್ತೇನೆ ಕರೀತಾ ಇದಾರೆ ಅಂತ ಹಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿ. ಆ, ಅಂದ್ರೆ ಅಲ್ಲ ಆಕ್ಚುಲಿ ಅದು ಹೌದು. ಆದ್ರೆ ಬಟ್ ಲೌಕಿಕ ಬದುಕು ಅನ್ನೋದು ಒಂದು ಇರ್ತದೆ. ಆ ಲೌಕಿಕ ಬದುಕಿರ್ತದೆ, ಅವರಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡವರು ಇರ್ತಾರೆ ಇನ್ನು. ಆಮೇಲೆ ಇನ್ನೂ ವಯಸ್ಸಿರ್ತದೆ, ಇನ್ನು 50 ವರ್ಷ ಬೇಕಾದಷ್ಟು ಸಮಯ ಇದೆ. ಆಮೇಲೆ ಎಲ್ಲರೂ ಆಯಸ್ಸು ಮುಗಿದ ತಕ್ಷಣ ಹೋಗುವ ರೂಲ್ಸ್ ಏನಿಲ್ಲ, ಆಯ್ತಾ. ಆಯಸ್ಸು ಮುಗಿದ ತಕ್ಷಣ ಹೋಗೋದು ಕರ್ಮಜೀವಿಗಳು ಮಾತ್ರ. ಯಾರು ಮುಕ್ತರಾಗಿದ್ದಾರೆ ಅವರಿಗೆ ಆಯಸ್ಸು ಆದ್ಮೇಲೂ ಇರ್ಬೋದು. ಆದ್ರೆ ಏನಕ್ಕೆ ಇರ್ಬೇಕು, ಅವರು ಸೇವೆ ಮಾಡ್ಲಿಕ್ಕೆ ಇರ್ಬೇಕು. ಆಯ್ತಾ? ಸೇವೆ ಮಾಡ್ಲಿಕ್ಕಾಗಿ ಕರ್ಮ ಕಳೆದ್ಮೇಲೆ ಆಯಸ್ಸು ಮುಗೀತು ಅಂತ ಅರ್ಥ. ಅವರಿಗೆ ಕರ್ಮಜೀವಿಗಳು ಮುಗಿತು ಎಲ್ಲರಿಗೂ. ಹಾಗಾಗಿ ಕರೆದ ತಕ್ಷಣ ಅಥವಾ ಆಯಸ್ಸು ಮುಗಿದ ತಕ್ಷಣ ಹೋಗೋದು ಕರ್ಮಜೀವಿಗಳು ಮಾತ್ರ. ಮುಕ್ತ ಜೀವಿಗಳು ಅವರಿಗೆ ಇಚ್ಛೆ ಬಂದ ಅಂದ್ರೆ ಅವರ ದೇಹ ಎಲ್ಲಿವರೆಗೂ ಸಪೋರ್ಟ್ ಮಾಡ್ತದೆ ಅಲ್ಲಿವರೆಗೂ ಇರ್ಬೋದು. ಹಾಗಾಗಿ ಆ ಹ್ಮ್, ನಮಗೆ ಖುಷಿಯಾಗಿದೆ, ಇದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಇಲ್ಲಿ ಎಷ್ಟೋ ಜನ ಹೌದು ಸರ್. ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಆ ಸ್ಥಿತಿ ತಲುಪಬೇಕು, ಅದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಬನ್ನಿ, ಇದರಲ್ಲಿ ಬನ್ನಿ. ನಾವು ಎಲ್ಲರೂ ಯಾರು ಮಿಸ್ ಮಾಡ್ಕೋಬೇಡ್ರಿ. ಗದಗ ಎಷ್ಟೇ ನಿಮಗೆ ಚಾಲೆಂಜಸ್ ಇದ್ರು ಅದನ್ನ ಹಠ ಮಾಡಿ ಅಟೆಂಡ್ ಮಾಡಿ, ಎಲ್ಲರಿಗೂ ತಿಳಿಸಿ. ತುಂಬಾ ಒಳ್ಳೆ ಇದು ಬರ್ತಾ ಅದಾದ್ಮೇಲೆ ಅದನ್ನ ಅಟೆಂಡ್ ಮಾಡಿದ್ರೆ ಏನೋ ಅದನ್ನ ನಾವು ಹೋಗಲ್ಲ, ಅಷ್ಟು ದೊಡ್ಡ ಬದಲಾವಣೆ ಪ್ರತಿಯೊಬ್ಬರ ಜೀವನದಲ್ಲಿ ಇದು ಬಹಳ ದೊಡ್ಡ ಸಾಧನೆ ಆಗ್ತದೆ ಎಲ್ಲರಿಗೂ. ಬರೀ ನೀವು ಹಿಂಗೆ ಹೇಳ್ತಾ ಇರ್ತೀರಿ ಅಂತ ಯಾರು ಹೇಳ್ಬೇಡ್ರಿ. ಕೆಲವೊಂದನ್ನು ನಾವು ಕಾಯ್ಬೇಕಾಗ್ತದೆ, ಅರ್ಥ ಆಯ್ತಲ್ಲ. ಹ್ಮ್. ಯಾಕೆಂದ್ರೆ ಯಾರ್ಯಾರ್ದು ಕರ್ಮ ಹೇಗೆ ಹೇಳಲಿಕ್ಕಾಗಲ್ಲ. ನೋಡಿ, ಅವರು ನಿಜವಾಗ್ಲೂ ಅವರು ಜಾಸ್ತಿ ವಿದ್ಯಾಭ್ಯಾಸ ಓದಿದ್ದಾರೆ. ಹ್ಮ್. ಜಾಸ್ತಿ ಜ್ಞಾನ ತಿಳ್ಕೊಂಡಿಲ್ಲ, ಬಹಳ ಮುಗ್ಧ ಇದ್ದಾರೆ. ನಾವು ಪ್ರತಿನಿತ್ಯ ಒಬ್ಬ ತಪ್ಪದೆ, ಇವತ್ತಿಗೂ ತಪ್ಪದೆ ನಾವು ಯಾವಾಗ ಕ್ಲಾಸ್ ಶುರು ಮಾಡಿದ್ವಿ ಅವಾಗಿಂದಲೂ ಬರೀ ಯೂಟ್ಯೂಬಲ್ಲಿ ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿ ಧ್ಯಾನ ಮಾಡಿದ್ರು. ನೋಡಿ ಇವತ್ತು ಎಂತ ಉನ್ನತ ಸ್ಥಿತಿಯನ್ನು ತಲುಪಿದ್ರು. ಹ್ಮ್. ಅದನ್ನ ನಾವು ಮಾಡ್ಬೇಕು, ಮುಗ್ಧತೆ ಇರ್ಬೇಕು. ಸುಮ್ಮನೆ ನಮ್ಮ ಪಾಡಿ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು. ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಸ್ಟ್ರಕ್ ಆಗ್ತೀವಿ. ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ಜಾಗರೂಕ ಮಾಸ್ಟರ್. ಥ್ಯಾಂಕ್ ಯು ಸರ್. ವೆರಿ ಕಂಗ್ರ್ಯಾಚುಲೇಷನ್. ಮತ್ತೆ ಆ 41 ದಿನದ ಮಂಡಲವನ್ನು ಹಂಗೆ ಕಂಟಿನ್ಯೂ ಮಾಡಿ 108 ದಿನಕ್ಕೆ, ಆಯ್ತಾ. ಆಯ್ತು. ಆಯ್ತು ಸರ್.
ಇವತ್ತಿಗೆ 41 ದಿವಸ ಆಯ್ತು. ಅದಕ್ಕೇನೆ ಇನ್ನ ಇವತ್ತು ಫುಲ್ ನಿದ್ದೆನೆ ಬರ್ತಾ ಇಲ್ಲ. ಫುಲ್ ಇದ್ರಲ್ಲಿ ಅವೇರ್ನೆಸ್ ಎಲ್ಲ ಇದೀನಿ. ಒಂಚೂರು ಹಿಂಗ್ ಅಂದಿಲ್ಲ ಸರ್ ಇವತ್ತು. ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೀನಿ. ಏನೋ ಒಳಗ್ಲಿಂದಲೇ ಉತ್ಸಾಹ ಜಾಸ್ತಿ ಆ ತರ ಆಗಿದೆ ಇವತ್ತು. ವೆರಿ ಗುಡ್ ಮೇಡಮ್. ಚೆನ್ನಾಗಿ ಆಮೇಲೆ ಮಾಡಿ 108 ದಿನ ಟಾಸ್ಕ್ ನಿಮಗೆ. ಸರಿ ಸರ್. ನಂದಾ ಮಾಸ್ಟರ್. ನಮಸ್ತೆ ಸರ್. ಸರ್ ಇವತ್ತ ನಮ್ ಫ್ರೆಂಡ್ ಮನಿಗ್ ಹೋಗಿದ್ದೀರಿ. ಅಲ್ಲೇ ಒಂದ್ ಶೇರ್ ಮಾಡ್ಕೋಬೇಕ ಅನ್ಸಾತೈತ್ರಿ, ಅದಕ್ಕ ಹೇಳ್ಬೇಕಂತ. ಅವ್ರ ಮನಿ ಒಳಗ ಜ್ಞಾನ ಮಾಡೋಣ 10 ನಿಮಿಷ ಅಂತ ಹೇಳಿದ್ರಿ. ಜ್ಞಾನ ಮಾಡಾತಿದ್ವಿರಿ. ಅದು ಸಡನ್ ಆಗಿ ನನ್ಗ ಎಲ್ಲೋ ಗಾಡಿಗಳು ಸ್ಪೀಡ್ ಆಗಿ ಇದ್ರ ಬದ್ರ ಬರಾಕತ್ತು. ಎಲ್ಲಿ ಹೊಂಟಿನಿ ಸ್ಪೀಡ್ ಆಗಿ ಹೊಂಟೈತ್ರಿ. ಹಿಮಾಲಯಕ್ ಹೋದ್ವಿರಿ. ಹಿಮಾಲಯಕ್ ಹೋಗನ ಅಲ್ಲೊಂದು ಕೇಸರಿ ಧ್ವಜ ಕಾಂತ. ಆ ಕೇಸರಿ ಧ್ವಜ ಎಲ್ಲಿ ಬಂದಿ ನಾನು ಅನ್ಕೊಳಕತ್ತೀನಿ. ಒಂದ್ ನಂದಿ ಮೂರ್ತಿ ಬಂತ್ರಿ. ನಂದಿ ಮೂರ್ತಿ ಬಂತು. ಇಲ್ಲಿ ಏನು ಗೊತ್ತಾಗವಲ್ದಲ್ಲ, ಇಲ್ಲಿ ಮಟ್ಟ ಬಂದಿನ ನಾನು ಅಂತಂದೆ. ಆ ಹಿಮಾಲಯ ಪರ್ವತ ಇಳಿದು ಸ್ವಲ್ಪ ತಳಗ್ ಬಂದೇರಿ. ಇದು ಕಲ್ಲಿಂದ್ರಿ. ಇದು ಕೊಲ್ಲಾಪುರ್ ಮಹಾಲಕ್ಷ್ಮಿ ಗುಡಿ ಐತಲ್ಲ ಕಲ್ಲಿಂದು, ಆ ತರ ಕಲ್ಲಿನ ಒಂದು ಪಿರಮಿಡ್ ಸಿಕ್ತ್ರಿ ಸರ್. ಆ ಪಿರಮಿಡ್ ಒಳಗ ಪತ್ರಿಜಿ ಗುರುಗಳು ಇದ್ರು. ಅವ್ರ ಕರದ್ರಿ. ಒಳಗ್ ಹೋದೆ. ಆಂಜನೇಯ ಮತ್ತೆ ರಾಮ ಲಕ್ಷ್ಮಣ ಸೀತೆ ಇದ್ರಿ ಒಳಗ. ಒಳಗ್ ಹೋಗಿ ನನ್ಗೂ ಕುಂತ ಜ್ಞಾನ ನನ್ ಜೋಡಿ ಕುಂತ ಜ್ಞಾನ ಮಾಡಿದ್ರು ಪತ್ರಿಜಿಗಳು. ಅಲ್ಲೇ ಕುಂತೆ ಸರ. ಅದು ಹಂಗಾಯ್ತ್ರಿ. ಇವತ್ತೊಂದ್ ಸಡನ್ ಆಗಿ ಅವ್ರ 10 ನಿಮಿಷ ಜ್ಞಾನಕ್ಕಂದ್ರ ಅವು ಅಷ್ಟ ಮನಿಗ್ ಬಂದಿರ್ ಹೆಂಗಿದ್ರು ಮಾಡೋಣ 10 ನಿಮಿಷ ಅಂದ್ರ ಅವ್ರೆಲ್ಲಾರು ಎದ್ದಾರ್ರಿ. 10 ನಿಮಿಷ ಮಾಡಿ ನನ್ಗೆ ಹೇಳಕ್ ಆಗವಲ್ದು. ಫುಲ್ ಅದೇ ಟ್ರಾವೆಲ್ ಒಳಗ ಅದೀನ್ರಿ ನಾನು. ಹಂಗ ಆಕತಿತ್ತು. ಇನ್ನು ನೆಕ್ಸ್ಟ್ ಮತ್ತ ಶ್ರೀಚಕ್ರ ಬಂತ್ರಿ. ಶ್ರೀಚಕ್ರ ತ್ರಿಶೂಲ ಬಂತು. ಅದೇನಂತ ನನ್ಗ ಅರ್ಥ ಆಗ್ಲಿಲ್ರಿ. ಅಷ್ಟಿಗೆ ಅದು ಎಂಡ್ ಆಯ್ತು. ಮತ್ತೆ ನಾನ್ ಭಗವದ್ಗೀತೆ ಡೈಲಿ ಓದ್ತೀನಲ್ರಿ ಸರ. ನೀವ್ ಹೇಳ್ತಿರ್ತೀರಲ್ರಿ, ಅದು ನನ್ಗ ಎನರ್ಜಿ ಅಷ್ಟು ಫ್ಲೋ ಆಗ್ತಿರ್ತೈತ್ರಿ ಡೈಲಿ. ನಾನು ಅದ್ ಭಕ್ತ ಓದ್ತಿರ್ತೀನಿ. ನೀವ್ ಹೇಳೋ ಕತ್ತಿಗೆ ಅದ ಒಂದಕ್ಕೊಂದ್ ಕನೆಕ್ಷನ್ ಐತಲ್ಲ ಅನ್ನೋಷ್ಟು ಎನರ್ಜಿ ಫ್ಲೋ ಆಗತ್ರಿ. ಈಗ ಒಂದ್ 4 ದಿನ ಆಯ್ತ್ರಿ. ಒಂದ್ 4-5 ದಿನ ಆಯ್ತ್ರಿ ಸರ. ನಾನು ಅದು ಪೂಜೆ ಗೀಜೆ ಮಾಡಿ ಭಗವದ್ಗೀತೆ ಪುಸ್ತಕ ಓದಿ ಇಟ್ಟು ಒಂದ್ 5 ನಿಮಿಷ ಕಣ್ ಮುಚ್ಕೊಂಡ್ ದೇವ್ರ ಮುಂದ್ ಕುಂತಿರ್ತೀನಲ್ರಿ, ಒಂದ್ ವೈಟ್ ಬಾಡಿ ಬಂದ್ ಕುಂದಿರುತ್ರಿ. ಅದು 7 ಚಕ್ರ ಕಲರ್ ಕಾಣಿಸ್ತವ್ರಿ ಸರ್. ಅದ್ ಏನಂತ ನನ್ಗ್ ಗೊತ್ತಾಗವಲ್ರಿ. ಧ್ಯಾನಕ್ಕೆ ಗೊತ್ತಾಗ್ಲಿ. ಜ್ಞಾನಕ್ಕಿಲ್ರಿ. ಹಿಂಗ್ ಭಗವದ್ಗೀತೆ ಓದ್ತೀನ್ರಿ ನಾನು. ಹಂಗ ಒಂದ್ ಓದಿಂದ ಏನೋ ಮನ್ಸಿಗೆ ನನ್ ಸಮಾಧಾನ ಅನ್ಸತ್ರಿ. ಸಮಾಧಾನ ಅನ್ಸಿಂದ ನನ್ ಕಣ್ ಮುಚ್ಕೊಂಡ್ ಕುಂತಿರ್ತೀನಿ. ಧ್ಯಾನ ಮಾಡ್ಬೇಕಂತ ಏನ್ ಅನ್ಕೊಂಡ್ ಕುಂತಿರಂಗಿಲ್ಲ. ಫುಲ್ ಡೀಪ್ ಆಗಿ ಹೋಗ್ಬಿಡ್ತೈತ್ರಿ. ಅದು ಫುಲ್ ಕಣ್ ಮುಂದ ನನ್ಗ ಆತರ ತೋರ್ಸಾಕತೈತ್ರಿ. ಅದ್ ಏನಂತ ಗೊತ್ತಾಗವಲ್ರಿ ಸರ್. ಕಂಟಿನ್ಯೂ ಬರತೈತ್ರಿ. ಅದೇನೋ ಬೇರೆ ಏನೋ ಅಲ್ಲ, ಅದು ನಿಮ್ಮ ಒಳಗಿರುವ ನಿಮ್ಮ ಲೌಸಿನೇಷನ್ ಕಲ್ಪನೆನೇ ಸೃಷ್ಟಿ. ಅದಕ್ಕೆ ನಂದ ಏನ್ರ ಚಕ್ರದ ಬಗ್ಗೆ ತೋರ್ಸುತ್ತೋ ಏನೋ ನನಗ್ ಗೊತ್ತಿಲ್ಲ. ಅದಕ್ಕ ಸರ್ನ ಒಂದ್ಸತ ಕೇಳ್ಕೊಂಡ್ ಕ್ಲಿಯರ್ ಮಾಡ್ಕೋಬೇಕಂತ ಕೇಳಿದ್ವಿ. ನೀವು ಧ್ಯಾನ ಜಾಸ್ತಿ ಹೊತ್ತು ಕೂತು ಮಾಡಿದ್ರೆ ಆಸ್ಟ್ರಲ್ ಬಾಡಿ ಕೆಲವೊಂದು ಹೊರಗಡೆ ಬಂದಿರ್ತದೆ. ಅದು ಹಾಗೆ ಬೆಳ್ಳಿ ಇರ್ತದೆ ಎಲ್ಲ ಚಕ್ರ. ಸೂಕ್ಷ್ಮ ಶರೀರ ಅಂತೀವಲ್ಲ, ಆಸ್ಟ್ರಲ್ ಬಾಡಿ. ಕಣ್ಮುಚ್ಚಿದ ತಕ್ಷಣ ಎಲ್ಲ ಬರಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದ್ 15-20 ನಿಮಿಷ ಹೋಗ್ತೈತ್ರಿ ಸರ್. ಅದೇ ಹಂಗಾದ್ರೆ ಅದು ನಿಮ್ದು ಆಸ್ಟ್ರಲ್ ಬಾಡಿ ಇರ್ತದೆ. ಹೇಳಿ ನೀವು ಕಣ್ಮುಚ್ಚಿದ ತಕ್ಷಣ ಹೊರಗಡೆ ಹಂಗ ಅಷ್ಟು ಬೇಗ ಎಲ್ಲ ಬರಲ್ಲ. ಅಷ್ಟು ಸಡನ್ ಬರಲ್ ಬಿಡ್ರಿ. ಈಗ ಅದು ಓದಿಂದ ಏನೋ ಒಂಥರ ಮನುಷ್ಯ ಶಾಂತ ಅನ್ಸಿರುತ್ತಲ್ರಿ. ಕುಂತ್ಕೊಂಡಿರ್ತೇವಲ್ಲ, ಅದು ಒಮ್ಮೆ ಡೀಪ್ ಹೋಗ್ಬಿಟ್ಟಿರ್ತೈತ್ರಿ. ಒಂದ್ 15-20 ನಿಮಿಷ ನೀವು ಡೀಪ್ ಹೋದ ತಕ್ಷಣ ಅದು ನಿಮ್ದು ಆಸ್ಟ್ರಲ್ ಬಾಡಿ ಹೊರಗಡೆ ಬಿಡಿ ಇರ್ತದೆ. ಸರ್. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಕಿರಣ್ ಸರ್ ಮಾತಾಡ್ತೀರಾ? ಮಾತಾಡಿ ಸರ್. ನಮಸ್ತೆ ಸರ್. ಸರ್ ನಿನ್ನೆ ಚೆನ್ನಾಗಾಯ್ತು ಸರ್ ಜಾಥಾ ಮೈಸೂರಲ್ಲಿ. ನೀವು ಬರ್ತೀರಾ ಅನ್ಕೊಂಡಿದ್ದೆ ಸರ್. ಇಲ್ಲ ಸರ್, ಬರಕ್ಕಾಗ್ಲಿಲ್ಲ. ನಿನ್ನೆ ತುಂಬಾ ಚೆನ್ನಾಗಾಯ್ತು ಸರ್ ಪ್ರೋಗ್ರಾಮ್. ನಾನು ಮೈಸೂರಲ್ಲಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು. ಭಗವದ್ಗೀತೆ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ ಮಾಸ್ಟರ್ಸ್. ಎಲ್ಲರೂ ಸ್ವಲ್ಪ ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿ ಎಲ್ಲ ಕಡೆ ಹಾಕಿ. ಇನ್ನು ಬಹಳ ದಿವಸ ಇಲ್ಲ, 20 ದಿವಸ ಇದೆ. ಅಷ್ಟರೊಳಗನೆ ಎಲ್ಲರಿಗೂ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ, ಎಲ್ಲರಿಗೂ ಮಾಹಿತಿ ಕೊಡಿ ಆಯ್ತಾ. ವೆರಿ ಗುಡ್.
ಎಲ್ಲರೂ ಮಾಡಿದ್ದಾರೆ, ದೇವ್ರಿಗೆ ಧ್ಯಾನ ಮಾಡಿ. ನೋಡಿ ಅವ್ರ ತರ ಎಲ್ಲರೂ ಆಗ್ಬೇಕು, ನಿತ್ಯ ಲೋಕಕ್ಕೆ ಎಲಿಜಿಬಲ್ ಆಗ್ಬೇಕು ಈಗಲೇ. ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗಿದೆ. ಯಾಕೆಂದ್ರೆ ಅದನ್ನೇ ನಾವು ನಿರೀಕ್ಷೆ ಮಾಡಿ. ಇಲ್ಲಾಂದ್ರೆ ಬರೀ ನಂದು ಅದು ನಂದು ಹಿಂಗಾಗಿದೆ ಗುರುಗಳೇ, ನಮಗೆ ಹಂಗಂತೆ ಹಿಂಗಂತೆ ರೋದನೆ ಹೇಳ್ಕೊಂಡ್ರು ನಾವು ಕೇಳಿಲ್ಲ. ಅಂದ್ರೆ ಇರಬಾರದು ಅಂತಲ್ಲ, ಆದರೆ ಮಾಡಬೇಕು ಆ ತರ. ಹೇಳಿ ಹೇಳಿ ಏನ್ ಹೇಳ್ಬೋದು ನಾವು, ಜಾಸ್ತಿ ಅಂದ್ರೆ ಧ್ಯಾನ ಮಾಡಿ, ಜಾಸ್ತಿ ಧ್ಯಾನ ಮಾಡಿ, ಜಾಸ್ತಿ 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 ಧ್ಯಾನ ಮಾಡಿದ್ರೆ ಎಲ್ಲವೂ ಕರೆಗೆ ಹೋಗ್ತದೆ. ನೋಡಿ ಇವರು ಅನಿತಾ ಮಾಸ್ಟರ್ ಅವರು, ಇನ್ನೊಬ್ರು ವೀಣಾ ಮಾಸ್ಟರ್ ಅಂತಿದ್ದಾರೆ, ಅವ್ರು ಇಬ್ಬರಿಗೂ ಇದು ಆಗಿದೆ, ಏನು ಥೈರಾಯ್ಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಅವರು ವೀಣಾ ಮಾಸ್ಟರ್ ಅಂತೂ ಟ್ಯಾಬ್ಲೆಟ್ಸ್ ಸ್ಟಾಪೇ ಮಾಡಿದ್ದಾರೆ. ಒಬ್ರು ವೀಣಾ ಮಾಸ್ಟರ್ ಅಂತ ಅವರಿಗೆ ಲೈಫ್ ಲಾಂಗ್ ತಗೋಬೇಕಂತ ಹೇಳಿದ್ದಾರೆ, ಅವರು ಫುಲ್ ಸ್ಟಾಪ್ ಮಾಡಿದ್ದಾರೆ. ಏನು ಇದು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಂದ್ರೆ. ಆಮೇಲೆ ಅವರಿಗೆ ಫುಲ್ ಇದು ಬಂದಿದೆ, ಚೆಕಿಂಗ್ ಎಲ್ಲ ಮಾಡಿಸಿದ್ದಾರೆ, ಪೂರ್ತಿ ಇಲ್ಲ ಅಂತಾನೆ ಇದಾಗಿದೆ, ಬರಲ್ಲ ಮತ್ತೆ ಲೈಫ್ ಲಾಂಗ್ ಯಾವತ್ತೂ ಬರಲ್ಲ. ಅರ್ಥ ಆಯ್ತಿಲ್ಲ, ಮಾಡ್ಬೇಕು. ನಮ್ಗೆ 4 ದಿನಕ್ಕೆ ನಾವು ಕತೆ ಬರೀಬೇಕು, ನನಗೆ ಕೂರಕ್ ಆಗಲಿಲ್ಲ, ನನಗೆ ಜನ್ಮ ಹೊಡಿತು, ಸೊಂಟ ಹೊಡಿತು, ಅದು ಹೀಲಿಂಗ್ ಆಗ್ತದೆ, ಮತ್ತೆ ಕರ್ಮ ಕಳಿಬೇಕಲ್ವಾ. ಅದು ಹೆಂಗೆ ಅದನ್ನು ಸಹಿಸ್ಕೋಬೇಕು. ಅದು ಬಿಟ್ಟು ಒಂಚೂರು ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಧ್ಯಾನದಲ್ಲೇ ನಿದ್ದೆಗೆ ಜಾರಬೇಕು. ನಿದ್ದೆ ಎಲ್ಲರಿಗೂ ಬಂದೇ ಬರ್ತದೆ, ನಿದ್ದೆನ ತಡಿಬಾರ್ದು. ಗುಡಾಕೇಶ ಅಂದ್ರೆ ನಿದ್ದೆ ತಡೆಯೋದಿಲ್ಲ. ಧ್ಯಾನದಲ್ಲೇ ನೀವು ನಿದ್ರಾ ಸ್ಥಿತಿಗೆ ಹೋಗ್ಬೋದು, ಅದೇ ಡೀಪ್ ಹೋಗೋದು, ಆಳವಾದ ಧ್ಯಾನ. ಅರ್ಥ ಆಯ್ತಲ್ಲ. ನೋಡಿ, ಇದು ವೆರಿ ಸ್ಪೀಡ್ ಸ್ಪಿರಿಚುವಲ್ ಗ್ರೋತ್. ಇಲ್ಲಿ ಬೇಗ ಸಿಕ್ಕಷ್ಟು ಸೊಲ್ಯೂಷನ್ 100% ಮತ್ತಿನ್ನೆಲ್ಲೂ ನಿಮಗೆ ಸಿಗ್ಲಿಕ್ಕಿಲ್ಲ. ಆಯ್ತಾ, ಚೆನ್ನಾಗಿ ಗೋಲ್ಡನ್ ಅಪಾರ್ಚುನಿಟಿ ಯೂಸ್ ಮಾಡ್ಬೋದು. ಇಂದ್ರ ಕುಮಾರ್ ವಂಶ. ಸರ್ ನಮಸ್ಕಾರ. ಇದು ಗದಗ ಧ್ಯಾನ ಯಜ್ಞಕ್ಕೆ ನಾವು ಬೆಂಗಳೂರಿಂದ ಬರ್ತಾ ಇರೋದು. ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕು, ಯಾವತ್ತು ಎಂಡ್ ಆಗುತ್ತೆ, ಎಷ್ಟು ಗಂಟೆಗೆ ನಾವು ರಿಟರ್ನ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಉಡುಪಿಯಲ್ಲಿ ಮಾಡಿದೀವಲ್ಲ ಅದೇ ತರ, ಅಂದ್ರೆ 25, 26, 27, 28 ಮಾರ್ನಿಂಗ್ ಮುಗಿತದೆ 5 ಗಂಟೆಗೆ. ಬೆಳಗ್ಗೆ ಮುಗಿಯುತ್ತೆ. ಓಕೆ, 5 ಗಂಟೆ 6 ಗಂಟೆ ಬಿಡ್ತದೆ. ಎಲ್ಲರೂ ಹೊರಟುಬೋದು ಅಷ್ಟೊತ್ತಿಗೆ, ಹೇಗೆ ಅನುಕೂಲ ಆಗ್ತದೆ ಹಂಗೆ ಬುಕಿಂಗ್ ಮಾಡ್ಕೊಳ್ಳೋದು. ನಾವು ಟ್ರೈನ್ ಬುಕ್ ಮಾಡ್ಕೋಬೋದಲ್ಲ. ಇವಾಗ ಬರ್ಬೇಕಂದ್ರೆ ಅಂದ್ರೆ 24ಕ್ಕೆ ಸಂಜೆಗೆ ಅಲ್ಲಿಗೆ ರೀಚ್ ಆಗ್ಬೋದಲ್ವಾ ಸರ್? ಬೇಕಾದ್ರೆ ಬಂದರೆ ಉಳ್ಕೋಬೋದಲ್ಲ, ಅದಕ್ಕೆ ಟ್ರೈನ್ ಬುಕ್ ಮಾಡೋಕ್ಕೋಸ್ಕರವಾಗಿ ಕೇಳ್ತಾ ಇದೀವಿ. ಮಾಡಿ ಸರ್, ಮಾಡಿ. ಓಕೆ. ಇವತ್ತು ರತ್ನಮ್ಮ ಮಾಸ್ಟರ್ ಬರ್ತ್ಡೇ ಇದೆ, ಎಲ್ಲರೂ ವಿಶ್ ಮಾಡಿ ರತ್ನಮ್ಮ ಮಾಸ್ಟರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು ಸರ್. ಇದು ಇವತ್ತಿನ ವಿಷಯ ಏನು ಮಾತಾಡೋದು ಅನ್ನೋದು ಇದ್ ಮಾಡಿದಾಗ, ನಮ್ಮಲ್ಲಿ ಹರಿಸಡ್ ವರ್ಗಗಳು ನಮ್ಮಲ್ಲೇ ಇರ್ತಾರೆ, ಹೊಯ್ರಿಗಳು ಬೇರೆ ಎಲ್ಲೂ ಇಲ್ಲ. ಅವರು ಅಕ್ಕ ಪಕ್ಕದವರು, ನಮ್ಮ ಇವರು ಅವರು ಖಾಲಿ ಆ ತರ ಇಲ್ಲ, ನಮ್ಮ ಒಳಗಡೆನೆ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾನೇ ಅದ್ಭುತವಾಗಿತ್ತು. ಯಾಕಂದ್ರೆ ಪ್ರತಿಯೊಂದು ಗುಣಗಳು ನಮ್ಮಲ್ಲೇ ಇರ್ತವೆ ಅನ್ನೋ ಭಾವನೆ ನಾವ್ ವ್ಯಕ್ತಪಡಿಸ್ಬೇಕಾಗತ್ತೆ. ಮತ್ತೆ ನಾವು ಕೆಲವು ಅವಾಗ ಜ್ಞಾನ ಇರ್ಲಿಲ್ಲ, ಜ್ಞಾನದಲ್ಲಿ ನಾವು ಬೇರೆಯವ್ರನ್ನ ಮಾತಾಡ್ಬೇಕಾದ್ರೆ ಅವ್ರ ಮನಸ್ಸು ನೋಯುತ್ತೇನೋ ಅನ್ನೋ ಒಂದು ಮನೋಜ್ಞಾನ ಇಲ್ದೆ ಅವ್ರಿಗೆ ಕೆಲವ್ರಿಗೆ ಮಾತಾಡಿರ್ತೀವಿ ಸರ್, ಅದು ಅಜ್ಞಾನದಿಂದ ಮಾತಾಡಿರೋದು, ಅದಕ್ಕೆಲ್ಲ ಕ್ಷಮೆ ಇದೆಯಾ? ಮತ್ತೆ ನಾವು ಆ ಮಾತಾಡ್ಬೇಕಾದ್ರೆ ಯಾರಿಗಾದ್ರೂ ಹಿಂಗ್ ಅಂದ್ಬಿಟ್ಟು ಇವಾಗ ಅನಿಸ್ತದೆ, ಯಾರಿಗಾದ್ರೂ ಅಂದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ ಏನೋ, ಅದು ನೋವು ಆದಾಗ ಅದು ರಿಪಿಟೇಷನ್ ಆಗುತ್ತೆ ಅನ್ನೋದು ಇವಾಗ ಎಲ್ಲವೂ ಅರ್ಥ ಆಗ್ತಾ ಇದೆ. ಮತ್ತೆ ನಾನು 100 mg ಟ್ಯಾಬ್ಲೆಟ್ ತಗೋತಿದ್ದೆ, ಯಾವುದು ಥೈರಾಯ್ಡ್ದು. ಇವಾಗ 50 mgಗೆ, 20 mg 25ಗೆ ಬರ್ತಾ ಇದ್ದೀನಿ. ಅದು ನಿಜವಾಗೂನು ಎಷ್ಟು ಒಂಥರ ಈಗ ಎಲ್ಲವೂ ಅಷ್ಟು ನಾರ್ಮಲ್, ಓಡಾಡೋದು ಎಲ್ಲ ಕಡೆಗೂ ಇದೆಲ್ಲ ಮಾಡ್ತಾ ಇದ್ದೀನಿ. ನಿಜಕ್ಕೂ ಈಗ ಇವೆಲ್ಲ ನೋಡಿದಾಗ ಎಷ್ಟು ಎಮರ್ಜೆನ್ಸಿ, ಏನೋ ಒಂಥರ ನನ್ನಲ್ಲಿ ಬದಲಾವಣೆ ಆಗಿದೆ. ನನ್ನಲ್ಲೇ ತುಂಬಾನೇ ನಾನು ಇವಾಗ ಮೊದ್ಲಿಗೂ ಈಗ ಯೋಚನೆ ಮಾಡಿದಾಗ ಎಲ್ಲ
ಪ್ರತಿ ನಡವಳಿಕೆಯಿಂದ ಮಾತುಕತೆ ಎಲ್ಲ ಪ್ರತಿಯೊಂದು ಎಲ್ಲವೂ ನಮ್ಮಲ್ಲಿ ಬದಲಾವಣೆ ಆಗೋದಿಕ್ಕೆ ಧ್ಯಾನ ಸಾಧ್ಯತೆ ಕೊಡುತ್ತೆ ಅನ್ನೋದು ಒಂದು ಮನವರಿಕೆ ಆಗಿದೆ ಸರ್. ಇದು ನಿಜವಾಗೂ ಧ್ಯಾನ ಎಲ್ಲರಿಗೂ ಒಂದು ಅದ್ಭುತವಾದ ಒಂದು ಶಕ್ತಿನ ಕೊಡುತ್ತೆ. ಅದನ್ನ ಪ್ರತಿ ಆರೋಗ್ಯದಿಂದ ಹಿಡಿದು ಅವರಲ್ಲಿರ್ತಕ್ಕಂಥ ಮನೋಜ್ಞಾನವನ್ನ ಮುಂದೆ ಒಳಗಡೆ ಇರ್ತಕ್ಕಂಥ ಅಜ್ಞಾನದ ಒಂದು ಇದನ್ನ ಹೊರಗಡೆ ತರುತ್ತೆ ಅನ್ನೋದು ಒಂದು ಚೆನ್ನಾಗಿ ಇವತ್ತಿನ ವಿಷಯ ಅಂತೂ ತುಂಬಾನೇ ಕೇಳ್ತಿರ್ಬೇಕಾದ್ರೆ ಒಳ್ಳೆ ವಿಷಯನ ಇವತ್ತು ಪ್ರಸ್ತಾಪನೆ ಮಾಡಿದ್ರೆ ಸರ್. ಇದು ತುಂಬಾನೇ ಚೆನ್ನಾಗಿತ್ತು. ಎಲ್ಲಾರ್ಗೂ ಕೇಳ್ಬೇಕು, ಎಲ್ಲಾರ್ಗೂ ಅದು ಮನವರಿಕೆ ಆಗುತ್ತೆ. ಮತ್ತೆ ಏನಾದ್ರೂ ನಾವು ಮಾತಾಡ್ಬೇಕಾದ್ರೂ ಆಲೋಚಿಸಿ ಮಾತಾಡ್ಬೇಕು ಅನ್ನೋ ಒಂದು ಮನೋಭಾವ ಅದು ತುಂಬಾನೇ ಚೆನ್ನಾಗಿ ಬಂತು ಸರ್. ಇದನ್ನ ನಾನು ಹಂಚ್ಕೋಬೇಕು ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡಿದೆ. ಇವತ್ತಿನ ವಿಷಯ ಅದು ಅನಿಸ್ತಾ ಇತ್ತು, ಹರಿಷಡ್ವರ್ಗಳು ಇದು ನಮ್ಮಲ್ಲೇ ಇರ್ತಕ್ಕಂಥ ವೈರಿಗಳನ್ನ ನಾವೇ ಸಂಹಾರ ಮಾಡ್ಕೋಬೇಕು, ನಾವೇನೆ ಅವ್ರನ್ನ ಸಂಹಾರ ಮಾಡಿ ಅವರಿಂದ ನಾವು ಬಿಡುಗಡೆ ಹೊಂದ್ಕೋಬೇಕು ಅನ್ನೋದು ಒಂದು ಒಳ್ಳೆ ಸಂಗತಿನ ತಿಳಿಸ್ಕೊಟ್ರಿ ಅಂತ ಅನ್ನೋದಕ್ಕೆ ನಿಮ್ಗೆ ಇಷ್ಟ ಆಯ್ತು ಸರ್ ಇದು ಒಂದು ಸಬ್ಜೆಕ್ಟ್. ಹಾಗಾಗಿ ನಾನು ಹ್ಯಾಂಡ್ ಮಾಡಿದೆ. ನಮ್ಮ ಅವನನ್ನ ಇರುವ ಒಳಗಿರುವ ಶತ್ರುಗಳನ್ನ ಗೆದ್ದುವುದು ಅವುಗಳಿಗೆ ದಾಸನಾದವರಿಗೆ ಎಷ್ಟು ಇರ್ತದೆ ನೋಡಿ. ಇವರು ರಾವಣ ಹಿರಣ್ಯಕಶಿಪು ಇಡೀ ಜಗತ್ತನ್ನ ಗೆದ್ದವರು, ಆದ್ರೆ ತನ್ನೊಳಗಿರುವ ಐಷಡ್ ವರ್ಗಗಳಿಗೆ ದಾಸರಾದ. ಒಳಗಡೆಯಿಂದ ಅವರೇ ಸರೆಂಡರ್ ಆಗಿದ್ದಾರೆ, ಆದ್ರೆ ಅವ್ರು ರಾಜರ ಹಾಗೆ ಮಾಡಿ ಅವ್ರನ್ನ ಅವ್ರು ಗೆಲ್ಲೋದಿಕ್ಕೆ ಆಗ್ಲಿಲ್ಲ. ನಮ್ಮೊಳಗಿರುವವರ ಶತ್ರುಗಳನ್ನು ನಾವು ಜಯಿಸ್ಬೇಕು. ಹೌದು ಸರ್, ಒಳ್ಳೆ ಒಂದು ಸಬ್ಜೆಕ್ಟ್ ಇವತ್ತು ತುಂಬಾನೇ ಚೆನ್ನಾಗಿತ್ತು ಸರ್. ಒಂಚೂರು ಕಣ್ಣಿಗೆ ಅನ್ನಂಗೆ ಆಗಿಲ್ಲ, ವಿಷಯ ಕೇಳ್ತಾ ಹಾಗೆ ಕುತ್ಕೊಂಡ್ ಕೇಳೋ ಅಷ್ಟು ಒಂದ್ ಇದಾಗೋಯ್ತು. ಅಷ್ಟು ತುಂಬಾನೇ ಚೆನ್ನಾಗಿತ್ತು. ನಾಗರತ್ನ ಮೇಡಮ್ ಮಾತಾಡಂಗೆ ಕಣ್ಣಿಂಗ್ ಪಿಡಿಕ್ಸ್ಲೇ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಇದು ಕೇಳ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಮನ್ಸು ಮುಟ್ಟುತ್ತೆ ಸರ್. ಅದು ನೀವ್ ಹೇಳ ಅಂತ ಮಾತು ಎಲ್ಲರಿಗೂ ಮನ್ಸು ಮುಟ್ಟುತ್ತೆ ಸರ್. ಇದು ಕೇಳ್ಬೇಕು, ಯಾಕಂದ್ರೆ ಕೇಳ್ಬಿಟ್ಟು ಬಿಡಂಗೂ ಇಲ್ಲ. ನಾನು ಒಂದ್ಸರಿ ಕೇಳ್ಬಿಟ್ಟು ಮತ್ತೆ ಕ್ಲಾಸಲ್ಲಿ ಒಂದೊಂದ್ಸರಿ ಹಾಕೊಂಡು ನಿಮ್ದು ಹೇಳಿದ್ನ ಅದನ್ನ ನೀವು ಹಾಕಿರೋದ್ನ ಯೂಟ್ಯೂಬ್ ಇಂದ ನೋಡ್ತಾ ಇರ್ತೀನಿ, ಅದು ಕೇಳ್ತಾ ಇರ್ತೀನಿ. ಅಷ್ಟು ಇವತ್ತು ಒಂದ್ ಸ್ವಲ್ಪ ಮಿಸ್ ಆಯ್ತು ನನ್ಗೆ, ಅದನ್ನ ಕೇಳ್ಬೇಕು ಅನ್ನಂಗ ಆಗತ್ತೆ. ಆ ತರ ಕೇಳ್ತಾ ಇರ್ತೀನಿ ಸರ್. ಅದು ತುಂಬಾನೇ ಅದ್ಭುತವಾಗಿ ಬರ್ತಾ ಇದೆ ಇವತ್ತಿನ ವಿಷಯಗಳು. ನೀವು ತಗೊಳೋದು ಕರೆಕ್ಟ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ತರ್ತಾ ಇದ್ದೀರಾ. ಅದ್ ಜೊತೆಗೆ ಸೇರ್ಸಿ ಎಲ್ಲ ಹೇಳ್ತಾ ಇದ್ದೀರಲ್ಲ, ಅದು ಒಂದು ಎಲ್ಲರಿಗೂ ತಲುಪುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಹುಟ್ಟ ಹಬ್ಬದ ಶುಭಾಶಯಗಳನ್ನ ನನಗೆ ಮೆಸೇಜ್ ಮಾಡ್ತಾ ಇದ್ರೆ ಎಲ್ಲರಿಗೂ ಆತ್ಮ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಬರ್ತಡೇ ಇದನ್ನೆಲ್ಲ ನಾವು ವಯಸ್ಸಿನ ಇದರ ಮೇಲೆ ಇದು ಮಾಡಬೇಕು. ಈ LIC ಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್, ಜೀವನದ ಸಣ್ಣ ಸಣ್ಣ ಖುಷಿ, ಸಣ್ಣ ಸಣ್ಣ ಮೂಮೆಂಟ್ ಅನ್ನೇ ನಾವು ಎಂಜಾಯ್ ಮಾಡಬೇಕು. ದೊಡ್ಡದೇನೋ ಬರ್ತದೆ ಅಂತ ಕಾಯ್ಬಾರ್ದು, ಆಯ್ತಾ ಇದಲ್ಲ. ಸಣ್ಣ ಸಣ್ಣದು ಒಂದು ತಿಂಡಿ ಏನೋ ಮನೇಲಿ ಏನೋ ಸ್ಪೆಷಲ್ ಮಾಡಿದ್ರು ಅದನ್ನು ಎಂಜಾಯ್ ಮಾಡಬೇಕು. ಈಗ ಅಷ್ಟೇ ನಮ್ಮ ಖುಷಿಯನ್ನ ನಮ್ಮಲ್ಲೇ ಹೊಡ್ಕೊಳ್ತಾ ಇರ್ಬೇಕು. ಮಾಡೋ ಕೆಲಸದಲ್ಲಿ ಏನೋ ಒಂದು ಚಂದ ಅಡಿಗೆ ಮಾಡ್ಕೊಂಡ್ರಿ ಅದನ್ನೇ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು. ಏನೊಂದು ಸಣ್ಣ ಮೂಮೆಂಟ್ ಯಾರೋ ಏನೋ ಹೇಳಿದ್ರು ಅದನ್ನು ಖುಷಿ, ಅದ್ಬಿಟ್ಟು ಯಾವಾಗ ಹಾಗೆ ಅದು ಜೀವನ ಅಲ್ಲ. ಅಥವಾ ಏನೋ ದೊಡ್ಡದು ನಾವೇನೋ ಅನ್ಕೊಂಡದ್ದು ಬರ್ತದೆ ಅಂತ ಕಾಯ್ತಾ ಇರೋದು. ಅದ್ರಲ್ಲಿ ಗೊತ್ತೇನು ಬಹಳ ಚೆನ್ನಾಗಿದೆ, ಜೀವನದ ಸಣ್ಣ ಸಣ್ಣ ಖುಷಿಗಳು ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಂತ ಹೇಳಿ ಬರ್ತದೆ. ಎಲ್ಲ ದಾರಿಗಳು ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತೊಂದು ಭಗವದ್ಗೀತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರಿಗೂ ಒಂದು ಸ್ಫೂರ್ತಿ ನೀವು ಕೊಡೋ ಅಂತ ಒಂದು ಟಾಪಿಕ್ ತುಂಬಾ ಚೆನ್ನಾಗಿದೆ ಸರ್. ಆ ಕಥೆನ ಕೇಳ್ತಾ ಇದ್ರೆ ಅಂದ್ರೆ ಇನ್ನೇ ಕೇಳ್ಬೇಕು ಅಂತ ಡೀಪ್ ಆಗಿ ಕರ್ಕೊಂಡು ಹೋಗ್ತಾ ಇದೆ. ನನಗ್ ಬಿಡಕ್ಕಾಗ್ತಿಲ್ಲ, ನಾನು ಯಾವಾಗೂ ಹಂಗೆ ಹೋಗ್ತಾ ಇದ್ದೀನಿ. ಇವತ್ತು ಹಂಗಾಯ್ತು. ರತ್ನಮ್ಮ ಅವರು ಕೂಡ ಹಂಚ್ಕೊಂಡ್ರು. ಹಾಗೆ ಇನ್ನೊಂದು ರತ್ನಮ್ಮ ಅವರು 41 ದಿನ ಮುಗಿಸ್ಕೊಂಡಿದ್ದಾರೆ, ಗುಡಕೇಶ ಮಾಡ್ತಿದ್ದಾರೆ. ಗ್ರೇಟ್ ಸರ್ ಅವರು. ಇವಾಗ ಹೇಳ್ತಾನೆ ಇರ್ತಾರೆ ಗುಡಕೇಶ ಮಾಡ್ಬೇಕು ಅಂತ. ಅವರು 41 ದಿನದ ಇನ್ನ ಹಂಚ್ಕೋತಾರೆ. ನೆಕ್ಸ್ಟ್ ಸರಿ ಕೊಡಿ ಅವ್ರಿಗೆ ಒಂದು ಅವಕಾಶನ.
ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರತ್ನಮ್ಮ ಮೇಡಮ್. ಭಾಗವಹಿಸ್ತಾ ಇದ್ದೀರಾ, ಭಾಗವಹಿಸಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರೂ ಒಟ್ಟಲ್ಲಿ ಸೇರಿ ಈ ಸಂದರ್ಭದಲ್ಲಿ ಧ್ಯಾನ ಮಾಡಿ. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదు.